ಜಾತಕದಲ್ಲಿರ್ತಕ್ಕಂಥ ದೋಷ ಪರಿಹಾರಕ್ಕೂ ಈ ವಿಗ್ರಹಕ್ಕೂ ಒಂದು ಸಂಬಂಧ ಇದೆ. ಒಮ್ಮೆ ದರ್ಶನ ಮಾಡಿದ್ರೆ ಸಾಕು, ಜನ್ಮದ ಆರಂಭ ಇರತಕ್ಕಂಥ ಕರ್ಮಫಲ ದೂರ. ಮನುಷ್ಯರಿಗೆ ಸಂಭವಿಸುವಂತಹ ಯಾವುದೇ ಗ್ರಹ ದೋಷಗಳಿದ್ರೂ ಅದರಲ್ಲೂ ಪ್ರತ್ಯೇಕವಾಗಿ ಶನೇಶ್ವರನ ಅನುಗ್ರಹ ಬೇಕಾದರೆ ಒಮ್ಮೆ ಬರಲೇಬೇಕು ಶನಿಶಂಗನಾಪುರಕ್ಕೆ. ಶಿರನೆಲ್ಲಾರ ಕ್ಷೇತ್ರಕ್ಕೆ ಎಲ್ಲರೂ ಬನ್ನಿ, ಭಗವಂತನ ದರ್ಶನ ಮಾಡಿ. ಈ ಪ್ರಾರ್ಥನೆ ಲೋಕ ಕಲ್ಯಾಣಾರ್ಥಕ್ಕೋಸ್ಕರ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶ್ರಾವಣ ಮಾಸದ ಶುಭ ಶುಕ್ರವಾರದ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಮಹಾಶಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ-ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. AB ಪ್ರಾಪರ್ಟೀಸ್ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸ್ಪಾಟ್ ಬುಕಿಂಗ್ ಮಾಡುವಂಥವರಿಗೆ ನೋಂದಣಿ ವೆಚ್ಚ ಉಚಿತ ಮತ್ತು 1/4 kg ಲಕ್ಷ್ಮಿ ವಿಗ್ರಹವನ್ನು ಕೂಡ ಉಚಿತವಾಗಿ ನೀಡಲಾಗ್ತಾ ಇದೆ. ನೆಲಮಂಗಲ, ದೊಡ್ಡಬಳ್ಳಾಪುರ, SH 74 ಹತ್ತಿರ 20-30 ನಿವೇಶನಗಳು ನಿಮಗೆ ಸಿಗ್ತಾ ಇದೆ ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಖಂಡಿತವಾಗಿ ಸಂಪರ್ಕ ಮಾಡಬಹುದು. AB ಪ್ರಾಪರ್ಟೀಸ್. ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವಿಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಮತ್ತು ನೋನಿಸಿಪ್, ಪ್ರಪಂಚದ ಮೊಟ್ಟ ಮೊದಲ ರೆಡಿ ಟು ಡ್ರಿಂಕ್ ನೋನಿಸಿಪ್. ಪ್ರತಿದಿನ ಕುಡಿಯಿರಿ, ಆರೋಗ್ಯದಿಂದಿರಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತು ಬಹಳ ವಿಶೇಷವಾದಂತಹ ದಿನ, ಹೆಣ್ಣು ಮಕ್ಕಳೆಲ್ಲರಿಗೂ ಪ್ರಿಯವಾಗಿರುವಂತಹ ದಿನ, ಶ್ರಾವಣ ಮಾಸದ ಶುಭ ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬ. ಮೊದಲನೇದಾಗಿ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಗುರುಜ ನೇತೃತ್ವದಲ್ಲಿ ವಿಶೇಷವಾದಂತಹ ಪೂಜಾರಾಧನೆಯನ್ನು ಮಹಾಲಕ್ಷ್ಮಿ ಅಮ್ಮನವರಿಗೆ ಸಲ್ಲಿಸಲಾಗುತ್ತೆ ಮತ್ತು ತಂತ್ರಸಾರವನ್ನು ಕೂಡ ತಿಳಿಸ್ಕೊಡ್ತಾರೆ. ಆ ತಂತ್ರಸಾರವನ್ನು ಮಾಡೋದ್ರ ಮುಖಾಂತರ ನಾವು ಹೇಗೆ ಶುಭ ಫಲಗಳನ್ನು ನಮ್ಮದಾಗಿಸ್ಕೊಳ್ಬಹುದು, ದೋಷಗಳಿಂದ ಮುಕ್ತರಾಗಬಹುದು, ಸಮಸ್ಯೆಗಳಿಂದ ಪಾರಾಗಬಹುದು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ಮೂಲ ಸಾನ್ನಿಧ್ಯ ಕೊಲ್ಲಾಪುರ ಮಹಾಲಕ್ಷ್ಮಿ ಕ್ಷೇತ್ರ ದರ್ಶನವನ್ನ ಮಾಡ್ಕೊಂಡು ಬರೋಣ. ಬಂದು ಆ ಸುವರ್ಣ ಮಂಟಪದಲ್ಲಿ ತಾಯಿನ ಕೂಡಿಸಿ ಆ ತಾಯಿನ ಅದರಲ್ಲಿ ರಾರಾಜಿಸ್ತಾ ಇಲ್ಲಿ ಪ್ರಾಕಾರ ಮಂಟಪ ಬರಬೇಕಾದ್ರೆ ಆ ಪ್ರಾಕಾರ ಮಂಟಪದಲ್ಲಿ ಓಡಾಡ್ತಕ್ಕಂತಹ ಕಾಲ ಶ್ರೀ ಸೂಕ್ತದಲ್ಲಿ ಹೇಳುವ ಪ್ರಕಾರ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ. ಹಿರಣ್ಯವರ್ಣಾಂ ಹರಿಣೀಂ, ಹಿರಣ್ಯ ಅಂದರೆ ಬಂಗಾರ. ಆ ಬಂಗಾರದಲ್ಲೇ ತಾಯಿ ಕೂತು ಸದಾಕಾಲ ಬಂಗಾರದಲ್ಲೇ ಇರ್ತಕ್ಕಂಥವಳು, ಬಂಗಾರದ ಬದುಕನ್ನು ಕೊಡ್ತಕ್ಕಂಥವಳು, ಪ್ರತಿಯೊಬ್ಬರ ಮನೆಯಲ್ಲೂ ಬಂಗಾರವನ್ನೇ ನಿಲ್ಲಿಸ್ತಕ್ಕಂಥವಳು. ಒಳ್ಳೆಯ ಮನಸ್ಸಿದ್ದು ಸದಾಕಾಲ ಹೆಣ್ಣುಮಕ್ಕಳು ನಗನಗ್ತಾ ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥ ಸಂಕಷ್ಟಗಳು ಹೋಗಲಾಡಿಸ್ತಿ ಅಂತ ಹೇಳಿ ಮನೆಯಲ್ಲಿ ನಿತ್ಯ ಆರಾಧನೆಯನ್ನು ಮಾಡ್ತಕ್ಕಂಥ, ಮನೆಗೆ ಕಣ್ಣಾಗಿರ್ತಕ್ಕಂಥ ಹೆಣ್ಣುಮಕ್ಕಳು ನಗುಮುಖದಲ್ಲಿದ್ದು ಮನೆಯ ದೇವಿನ ಆರಾಧನೆ ಮಾಡಬೇಕು. ಎಲ್ಲರ ಮನೆಗೂ ಸ್ಥಿರ ಮಹಾಲಕ್ಷ್ಮಿ ನಿಲ್ಲಿಸಬೇಕು. ಅದೇ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥದ್ದು.
ಜೊತೆಗೆ ಈಗ ತಾವು ನೋಡ್ತಾ ಇರತಕ್ಕಂತಹ ಈ ಒಂದು ದೀಪಸ್ತಂಭದಲ್ಲಿ ಕಾರ್ತಿಕ ಮಾಸದಲ್ಲಿ ಸಾಕಷ್ಟು ದೀಪಗಳನ್ನು ಇಲ್ಲಿ ಅಂಟಿಸ್ತಾರೆ. ಈ 5 ದೀಪದ ಕಂಬ ಕಾರ್ತಿಕ ಮಾಸದಲ್ಲಿ ನೋಡಬೇಕು, ಅಂತಹ ವೈಭೋಗ ಬಹುಶಃ ನೋಡದೇ ಒಂದು ಆನಂದ. ಕಾರ್ತಿಕ ಮಾಸದಲ್ಲಿ ಈಶ್ವರನಿಗೆ ಬಹಳ ಪ್ರೀತಿ, ಆದರೆ ಇಲ್ಲಿ ಕಾರ್ತಿಕ ಮಾಸದಲ್ಲಿ ತಾಯಿಗೂ ಅಷ್ಟೇ ಪ್ರೀತಿ. ಬನ್ನಿ ಇನ್ನಷ್ಟು ವಿಶೇಷವಾದ ಮಾಹಿತಿ ಮುನ್ಮುಂದೆ ನೋಡ್ತಾ ಹೋಗೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಹಿರಣ್ಯವರ್ಣಾಂ ಹರಿಣೀಂ ಸ್ವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ. ತಾಮ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ವಂ ವೃಷಾನಹಂ ಅಶ್ವಪೂರ್ವಾನ್ ರಥಪದ್ಭ್ಯಾಮಸ್ತಿನಾಥಃ ಪ್ರಮೋದಿನೀಂ ಶ್ರಿಯಂ ದೇವೀಂ ಹುಫ್ಫಯೀಂ ಶ್ರೀರ್ಮಾದೇವೀಂ ಶ್ರುತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಭವರ್ಣಾನ್ ತ್ವಾಮಿಹೋ ಪುತ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಇಷತಾಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಠಾಮುದಾರಾಂ ತ್ವಾಂ ಪದ್ಮಿನೀನೀಂ ಶರಣಮಹಂ ಪ್ರಪದ್ಯೇಂ ಸುದರಸರಸೀಂ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವ್ರತ ದುರ್ಗಾಣಿ ವಿಶ್ವಾಂ ಪೋಷ್ಠಪತ್ವೀಂ ಬಹುದಾರಭುವೀಂ ಭವಾದೋಕಾಯತನಯಾಃ. ಓಂ ನಮೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಸ್ಥುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಜಾತವೇದಸೇ ಸರ್ವಾಂಸೋ ಮರಾತೀತೋ ನಿದಹಾತಿ ವೇದಾಃ ಸನಃ ಪರ್ಷತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸರಸಿ ಝನಿಲಯೀಂ ಸರ್ವೋಜಹಸ್ತೇಂ ಧವಲತರಾಗುಂ ಶಗಂಧಮಾಲ್ಯಶೋಭೆಂ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋ ತ್ರಿಭುವನಭೂತಿಕರಿ ಪ್ರಸೀದ ಮುಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣೋ ಪ್ರೇಸಿಕಿಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಐಂ ಹ್ರೀಂ ಶ್ರೀಂ. ಇದು ವರಮಹಾಲಕ್ಷ್ಮಿ ಹಬ್ಬದ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲರೂ ಕೊಲ್ಲಾಪುರ ಮಹಾಲಕ್ಷ್ಮಿ ಅಮ್ಮನವರ ಕ್ಷೇತ್ರ ದರ್ಶನವನ್ನು ಮಾಡಿದ್ದಾಯಿತು. ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಮನೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆಂ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾಡಿನ ಸಮಸ್ತ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ತಾವು ನೋಡ್ತಾ ಇದ್ದೀರಿ ವಿಶೇಷತೆಗಳನ್ನು, ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು. ಯಾವಾಗ ಯಾವ ಅನುಷ್ಠಾನವನ್ನು ಮಾಡಿದ್ರೂ ಅನುಷ್ಠಾನ ಲೋಕ ಕಲ್ಯಾಣಾರ್ಥವಾಗಿ ಸರ್ವರ ಹಿತಕ್ಕಾಗಿ ಸರ್ವರಿಗೂ ಕಾರ್ಯಸಿದ್ಧಿ ಆಗಲಿ ಅಂತ ಒಂದು ಮಹಾಸಂಕಲ್ಪವನ್ನು ನಾವು ನಡೆಸ್ತಾ ಇರ್ತೀವಿ. ಹಾಗೆ ಈ ಶುಭ ದಿನ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬ. ಈ ಒಂದು ಶುಭ ದಿನದಂದು ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ, ದೇವಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂಥೇಳಿ ತಾಯಿ ಮಹಾಲಕ್ಷ್ಮಿಯನ್ನು ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡೋಣ. ತಮ್ಮ ತಮ್ಮ ಶಕ್ತಿಯಾನುಸಾರ ತಮ್ಮ ತಮ್ಮ ವಾಸ್ತುಗೃಹಗಳಲ್ಲಿ ಹೇಗೆಲ್ಲ ದೇವಿಯನ್ನು ಆರಾಧನೆ ಮಾಡ್ತಿದ್ದೀರೋ, ಯಾವ ಕ್ರಮವನ್ನು ಆಚರಿಸ್ತಾ ಇದ್ದೀರೋ ತಮ್ಮೆಲ್ಲರಿಗೂ ನಿಮ್ಮ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ವಾಸ್ತುಗೃಹದಲ್ಲಿರ್ತಕ್ಕಂತಹ ಕಷ್ಟಗಳು ಬೇಗ ದೂರ ಆಗಲಿ. ತಾಯಿ ಮಹಾಲಕ್ಷ್ಮಿಯ ಕೃಪೆ ತಮ್ಮೆಲ್ಲರಿಗೂ ಸಿಗಲಿ. ರಾಜ್ಯದಲ್ಲಿ ಸುಭಿಕ್ಷವಾದಂತಹ ಮಳೆ ಬೆಳೆ ಎಲ್ಲವೂ ಬೇಕಾಗಿದೆ. ಯಾವ ಒಂದು ಅತಿವೃಷ್ಟಿ ಅನಾವೃಷ್ಟಿ ಆದರೂ ಯಾವುದೂ ತಡಲಿಕ್ಕಾಗುವುದಿಲ್ಲ. ಹಾಗಾಗಿ ಪ್ರಕೃತಿ ಮಾತೆ ಶಾಂತಳಾಗಿ ವರಮಹಾಲಕ್ಷ್ಮಿ ಹಬ್ಬದಂದು ಇವತ್ತು ಎಲ್ಲರೂ ಸಹಿತ ದೇವಿಯನ್ನು ಪ್ರಾರ್ಥನೆ ಮಾಡಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಂಬಾ ಓಂ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಗಂಧದ್ವಾರಾಂ ದರಾದರ್ಶಾನ್ ನಿತ್ಯಪುಷ್ಟಾಂಗರೀಷಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಅಂಬಾ ಭಗವತಿ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ
ತಾಯಿನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ತಾಯಿ ಮಹಾಲಕ್ಷ್ಮಿಯ ಕೃಪಾಕಟಾಕ್ಷದಿಂದ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಹಸನ್ಮುಖಿತನ ನಗುಮುಖ ಸದಾ ನಿಮಗೆ ಸಿಗಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಶುಭ ಶ್ರಾವಣವನ್ನ ಈಗ ಪ್ರಾರಂಭ ಮಾಡೋಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭ ಶ್ರಾವಣ ಮಾಸದ ಶುಕ್ಲ ಪಕ್ಷದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ, ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಎಬಿ ಪ್ರಾಪರ್ಟೀಸ್, ಲವಣ ತೈಲಂ ಮತ್ತು ನೋನಿಸಿಪ್ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ವೀಕ್ಷಕರೇ, ಇದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಮ್ಮ ಸ್ಟುಡಿಯೋದಲ್ಲಿ ಗುರುಜನ ನೇತೃತ್ವದಲ್ಲಿ ವಿಶೇಷವಾದಂತಹ ಪೂಜಾರಾಧನೆಯನ್ನ ಮಹಾಲಕ್ಷ್ಮಿ ಅಮ್ಮನವರಿಗೆ ಸಲ್ಲಿಸಲಾಗುತ್ತೆ ಮತ್ತು ತಂತ್ರಸಾರವನ್ನ ಕೂಡ ಗುರುಜರು ತಿಳಿಸ್ಕೊಡ್ತಾರೆ. ತಂತ್ರಸಾರಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ಪದಾರ್ಥಗಳು ಏನು ಅನ್ನೋದನ್ನ ಈಗಾಗಲೇ ಗುರುಜರು ತಿಳಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಕಮಲದ ಪುಷ್ಪ 1, ಕರಿಮೆಣಸು 9, ಅರಿಶಿಣದ ಕೊಂಬು 1, ಅಪ್ಪಟವಾಗಿ ತೇದಿರುವಂತಹ ಶ್ರೀಗಂಧ 9, ವೀಳ್ಯದೆಲೆ 9, ಎಳೆದಾರ ಇರೋದು 9 ಪೀಸ್ ಬೇಕಾಗುತ್ತೆ. ಇದರ ಜೊತೆಗೆ ಮಣ್ಣಿನ ಹಣತೆ 9, ತುಪ್ಪದ ಬತ್ತಿ ಇರಲಿ ಮತ್ತು ನೈವೇದ್ಯಕ್ಕಾಗಿ ಸಿದ್ಧಪಡಿಸಿಟ್ಕೊಳ್ಬೇಕಾಗಿರುವಂಥದ್ದು ಜೇನುತುಪ್ಪ ಮತ್ತು ಚಿಗಳಿ ತಂಬಿಟ್ಟು. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಕಮಲದ ಪುಷ್ಪ 1, ಕರಿಮೆಣಸು 9, ಅರಿಶಿಣದ ಕೊಂಬು 1, ಅಪ್ಪಟವಾಗಿ ತೇದಿರುವಂತಹ ಶ್ರೀಗಂಧ, ವೀಳ್ಯದೆಲೆ 9 ಎಳೆದಾರವನ್ನು 9 ಪೀಸ್ ಮಾಡ್ಕೊಳ್ಬೇಕು. ಮಣ್ಣಿನ ಹಣತೆ 9, ತುಪ್ಪದ ಬತ್ತಿ ಇರಬೇಕು ಮತ್ತು ನೈವೇದ್ಯಕ್ಕಾಗಿ ಜೇನುತುಪ್ಪ ಮತ್ತು ಚಿಗಳಿ ತಂಬಿಟ್ಟು. ಇದಿಷ್ಟು ಸಾಮಗ್ರಿಗಳನ್ನು ನೀವು ಸಿದ್ಧಪಡಿಸಿಕೊಂಡಿದ್ರೆ ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿ ಅಮ್ಮನವರು ನಮ್ಮ ಮನೆಗಳಲ್ಲಿ ಸ್ಥಿರವಾಗಿ ನೆಲೆ ನಿಲ್ಲಬೇಕು ಮತ್ತು ಅಮ್ಮನವರನ್ನ ಹೇಗೆ ಒಲಿಸ್ಕೊಳ್ಳೋದು ಅನ್ನೋದಕ್ಕೆ ವಿಶೇಷವಾದಂಥ ತಂತ್ರಸಾರವನ್ನು ಇವತ್ತು ತಿಳಿಸ್ಕೊಡ್ತಾರೆ. ಖಂಡಿತವಾಗಿಯೂ ತಿಳ್ಕೊಳ್ಳಿ, ಅದನ್ನು ಕ್ರಮಬದ್ಧವಾಗಿ ಆಚರಿಸಿ ಶುಭ ಫಲಗಳನ್ನು ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಶುಭ ಶ್ರಾವಣದ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜಿಯಿಂದ ತಿಳ್ಕೊಳ್ಳೋಣ. ಗುರುಜಿ, ಖಂಡಿತಮ್ಮ. ಒಂದು ಕಮಲ ಪುಷ್ಪದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಈ ಕಮಲದ ನಾರು, ಕಮಲದ ಹೂವು, ಕಮಲದ ಎಲೆ ಎಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತಾವೀಗ ನೋಡ್ತಿರ್ತಕ್ಕಂಥ ಈ ಕಮಲ ಪುಷ್ಪದ ವಿಶೇಷತೆಗಳು ಸಾಕಷ್ಟು ಇದೆ. ಈ ಕಮಲ ಪುಷ್ಪದಲ್ಲೇ ತಾಯಿ ಮಹಾಲಕ್ಷ್ಮಿ ಕೂತಿರ್ತಕ್ಕಂಥದ್ದು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಈ ಕಮಲ ಪುಷ್ಪವನ್ನು ಸುಂದರವಾದಂಥ ರೀತಿ ಈ ಪ್ರಕಾರ ಅರಳಿಸಿ ಇದರಿಂದ ನಡೆಸುವಂತಹ ತಂತ್ರಸಾರ ನಿಮ್ಮೆಲ್ಲರ ವಾಸ್ತುಗೃಹದಲ್ಲಿರ್ತಕ್ಕಂಥ ಸಂಕಷ್ಟಗಳು ಬೇಗ ದೂರ ಆಗಬೇಕು. ನೋಡಿ, ಯಾವುದೇ ಒಂದು ತಂತ್ರಕ್ಕಾದರೂ ವಾಸ್ತುಗೃಹದಲ್ಲಿರ್ತಕ್ಕಂಥ ಸಾಮಗ್ರಿಗಳಿಂದಲೇ ನಾವು ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವ ತಂತ್ರಸಾರಕ್ಕೂ ಸಹಿತ ಅತಿಯಾದಂತಹ ಮೌಲ್ಯಗಳನ್ನಾಗಲಿ, ಖರ್ಚು ವೆಚ್ಚಗಳನ್ನಾಗಲಿ ಅಥವಾ ಸಾಲ ಮಾಡ್ತಕ್ಕಂಥದ್ದಾಗಲಿ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದು ದಿವಸಕ್ಕೂ ನಾವು ತಿಳಿಸಿದ್ದಲ್ಲ. ಉದ್ದೇಶ ನಮ್ಮ ಪ್ರಾಂತ್ಯದಲ್ಲಿ, ನಮ್ಮ ವಾಸ್ತುಗೃಹಗಳಲ್ಲಿ ನಮ್ಮಲ್ಲಿರ್ತಕ್ಕಂತಹ ಪದಾರ್ಥಗಳಿಂದಲೇ ನಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅಂತಹ ವಿಶೇಷವಾಗಿರ್ತಕ್ಕಂಥ ತಂತ್ರಗಳನ್ನೇ ನಮ್ಮ ಹಿರಿಯರು ಗ್ರಂಥಗಳಲ್ಲಿ ಬರೆದಿಟ್ಟಿರ್ತಕ್ಕಂಥದ್ದು. ಹಾಗೆ ಅಂತಹ ಒಂದು ತಂತ್ರಸಾರ ಪ್ರಕಾರ ಸ್ಥಿರ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ, ಅಭಯವನ್ನು ಕೊಡ್ತಕ್ಕಂಥ ಲಕ್ಷ್ಮಿ, ವಿಜಯವನ್ನು ಕೊಡ್ತಕ್ಕಂಥ ಲಕ್ಷ್ಮಿ, ಅಷ್ಟ ಐಶ್ವರ್ಯವನ್ನು ಕರಡಿಸ್ತಕ್ಕಂತಹ ಲಕ್ಷ್ಮಿ, ಧೈರ್ಯ ಸ್ಥೈರ್ಯವನ್ನು, ಸಂತಾನವನ್ನು, ವಾಸ್ತುಗೃಹದಲ್ಲಿರ್ತಕ್ಕಂಥ ಸಮಸ್ತವನ್ನೂ ಸಹಿತ ಕರುಣಿಸ್ತಕ್ಕಂತಹ ಮಹಾಲಕ್ಷ್ಮಿಯ ಅನುಗ್ರಹ ಪಡೀಲಿಕ್ಕೆ ಈ ಕಮಲ ಪುಷ್ಪದಿಂದ ಇವತ್ತಿನ ಈ ತಂತ್ರಸಾರ. ಈ ತಂತ್ರಸಾರ ಬಹಳ ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ತಾವು ಮಾಡಿದ್ದೇ ಆದರೆ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹೇಗಿದ್ದರೂ ಲಕ್ಷ್ಮೀ ಪೂಜೆಗಾಗಿ ಈಗಾಗಲೇ ಪ್ರಸನ್ನರಾಗಿ ತಾವೆಲ್ಲರೂ ಸಹಿತ ಸನ್ನಿಧರಾಗಿದ್ದೀರಿ. ಲಕ್ಷ್ಮಿಯ ಆ ಮಹಾತಾಯಿ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ತಾವೆಲ್ಲರೂ ಸಹಿತ ಏನೆಲ್ಲ ಆಚರಣೆಗೆ ಬೇಕಾಗಿರುವ ಪದಾರ್ಥಗಳನ್ನು ಸಿದ್ಧತೆ ಮಾಡಿಟ್ಕೊಂಡಿದ್ದೀರೋ ಅದೇ ಪ್ರಕಾರ ಒಂದು ಕಮಲದ ಪುಷ್ಪ ಸಾಕು ನಿಮ್ಮ ಮನೋಕಾಮನೆ ಸಿದ್ಧಿಪಡಿಸ್ಕೊಳ್ಳೋಕ್ಕೆ. ಆದರೆ ಮಾಡುವ ಸಂಕಲ್ಪ ದೃಢ ಸಂಕಲ್ಪವೂ ಆಗಿರಬೇಕು. ವಾಸ್ತುಗೃಹದಲ್ಲಿರ್ತಕ್ಕಂಥ ಕಷ್ಟಗಳು ಬೇಗ ದೂರ ಆಗಲಿ ಎಂಬತಕ್ಕಂಥ ಚಿಂತನೆ ನಿಮಗಿರಬೇಕು. ನಿಮ್ಮ ವಾಸ್ತುಗೃಹದಲ್ಲಿ ಸ್ತ್ರೀಯರಾಗಲಿ, ಪುರುಷರಾಗಲಿ, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಈ ಅನುಷ್ಠಾನವನ್ನು ಶೀಘ್ರವಾಗಿ ಮಾಡಿ ನಿಮ್ಮ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಮನೆಯಲ್ಲಿ ಮಾಡಿರ್ತಕ್ಕಂತಹ ಖಾದ್ಯಗಳನ್ನೇ, ಪದಾರ್ಥಗಳನ್ನೇ ದೇವಿಗೆ ನೈವೇದ್ಯವಾಗಿಡಿ. ಹಾಗೆ ಒಂದು ಕಮಲದ ಪುಷ್ಪ, ಕರಿಮೆಣಸು,
ಅರಿಶಿಣದ ಕೊಂಬು, ವಿಳೆದೆಲೆ, ಜೇನುತುಪ್ಪ ಅಥವಾ ನೈವೇದ್ಯಕ್ಕಾಗಿ ತಾವು ಏನು ಸಿದ್ಧತೆ ಮಾಡಿಟ್ಕೊಂಡಿದ್ದಿರೋ ಅದು, ಒಂದಿಷ್ಟು ರಂಗೋಲಿ ಪುಡಿ ಅಥವಾ ಅಕ್ಕಿ ಹಿಟ್ಟು, ಇದು ವ್ಯವಸ್ಥೆ ಬೇಕಾಗಿದೆ. ಆದರೆ ಇಷ್ಟೂ ಪೂಜಾ ಸಾಮಗ್ರಿಗಳ ಮಧ್ಯದಲ್ಲಿ ನಾನು ಹೇಳಿರುವಂಥ ಪದಾರ್ಥ ಯಾವುದೂ ಹೊಸದಲ್ಲ. ಎಲ್ಲ ಪದಾರ್ಥಗಳು ನಿಮ್ಮೊಳಗಿರುತ್ತೆ, ನಿಮ್ಮ ವಾಸ್ತುಗೃಹದಲ್ಲಿರುತ್ತೆ. ಇವತ್ತು ವಿಳೆದೆಲೆ ಇಲ್ದಿರ ಯಾರ ಮನೇಲಿ ಪೂಜೆ ಮಾಡ್ತೀರಿ? ಎಲ್ಲರ ಮನೆಗೂ ವಿಳೆದೆಲೆ ಇದೆ. ವಿಳೆದೆಲೆ ಎಂಬತಕ್ಕಂಥದ್ದು ಸಾಕ್ಷಾತ್ ತಾಯಿ ಮಹಾಲಕ್ಷ್ಮಿ ಅಂತಲೇ. ಅದಕ್ಕಾಗಿ ಶುಭ ಅಶುಭ ಪ್ರತಿ ಕಾಲದಲ್ಲೂ ಲಕ್ಷ್ಮಿ ಅನುಗ್ರಹ ಬೇಕು. ಆ ಲಕ್ಷ್ಮಿ ಇಲ್ಲಾಂದರೆ ಏನೂ ಸಾಧ್ಯವಿಲ್ಲ. ಈ ಸೃಷ್ಟಿನಲ್ಲಿ ಲಕ್ಷ್ಮಿ ಇಲ್ದಿರ ಯಾರು ಬದುಕಲಿಕ್ಕಾಗತ್ತೆ? ಪ್ರತಿಯೊಬ್ಬರೂ ಲಕ್ಷ್ಮಿಯ ಅನುಗ್ರಹ ಬೇಕೇ ಬೇಕು. ಆ ಲಕ್ಷ್ಮಿಯ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರನೇ ವರಮಹಾಲಕ್ಷ್ಮಿ ಇವತ್ತಿನ ದಿವಸ ವರಮಹಾಲಕ್ಷ್ಮಿ ಹಬ್ಬ ಬರಲಿಕ್ಕೆ ಕಾರಣ ಸಹಿತ ಒಂದು ವಿಶೇಷತೆ ಇದೆ. ಇದರ ವ್ರತಕಥಾನುಷ್ಠಾನ ನೋಡೋದಾದರೆ ಬಹಳ ವಿಶೇಷವೇ ಸರಿ. ಆ ವಿಶೇಷ ಒಂದು ಬಡ ಸ್ತ್ರೀ ಕುಟುಂಬ, ಒಂದು ಬಡ ಕುಟುಂಬ. ಆ ಕುಟುಂಬದಲ್ಲಿ ತನಗೆ ಬಡತನ ಇದೆ ಅಂತ ಒಂದು ದಿವಸಕ್ಕೂ ಸಹಿತ ಆ ತಾಯಿ ನೋಡಲಿಲ್ಲ. ತನ್ನ ಕಾಯಕದಲ್ಲಿ ಲೋಪ ಬಾರದಂತೆ ಪ್ರತಿದಿನ ಮನೆ ಸಾರಿಸಿ ಗೂಡಿಸಿ ಮನೆ ಯಜಮಾನರು ಮಾಲೀಕರು ಅಥವಾ ಮನೆ ಯಜಮಾನರು ಏನು ತಂದು ಕೊಡ್ತಾರೋ ತಂದು ಕೊಡ್ತಕ್ಕಂತಹ ಪದಾರ್ಥಗಳಿಂದ ಸುಂದರವಾದಂಥ ರೀತಿ ಒಬ್ಬರಿಗೆ ತನ್ನ ಸಂಸಾರದ ಯಾವುದೇ ರಹಸ್ಯಗಳನ್ನು ಬಿಟ್ಟುಕೊಡ್ದಿರ, ಕಷ್ಟ ಸುಖಗಳೆಂಬತಕ್ಕಂಥದ್ದು ಯಾವುದನ್ನು ನೋಡಿದಿರ ಎಲ್ಲದರಲ್ಲೂ ಸುಖ ಸಂತೋಷದಿಂದ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ಲು ಆ ತಾಯಿ. ಎಷ್ಟೇ ಕಷ್ಟ ಬಂದರೂ ಕಷ್ಟನ ಮತ್ತೊಬ್ಬರ ಹತ್ರ ಹೇಳ್ಕೊಳ್ದಿರ, ನನ್ನ ಮನೆಯ ಸಂಸಾರದ ರಹಸ್ಯಗಳನ್ನು ಮತ್ತೊಬ್ಬರ ಬಳಿ ಹೇಳ್ಕೊಳ್ದಿರ, ತನ್ನ ಕಾಯಕವನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ದರಿಂದಲೇ ತಾಯಿ ಮಹಾಲಕ್ಷ್ಮಿ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ವರಮಹಾಲಕ್ಷ್ಮಿ ಎಂಬತಕ್ಕಂಥ ವ್ರತಕಥೆ ಇದೆ. ಈ ಕಥಾನುಷ್ಠಾನದಲ್ಲಿ ಬರ್ತಕ್ಕಂಥ ಅನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಮಾಡಿದ್ದೇ ಆದರೆ ನಿನ್ನ ಮನೋಕಾಮನೆ ಸಿದ್ಧಿಯಾಗದೆ. ನೀನು ಪ್ರತಿನಿತ್ಯದ ನಿನ್ನ ಕಾಯಕವನ್ನು ನಾನು ಮೆಚ್ಚಿದ್ದೇನೆ, ನಿನಗೆ ಅನುಗ್ರಹವನ್ನು ಕೊಡ್ತೀನಿ ಎಂಬತಕ್ಕಂಥ ಮಾತನ್ನು ಅಂದು ವರಮಹಾಲಕ್ಷ್ಮಿ ಸಾಕ್ಷಾತ್ ಲಕ್ಷ್ಮಿಯೇ ಹೇಳಿರ್ತಕ್ಕಂಥ ರೀತಿ ಇದೆ. ಅದಕ್ಕಾಗಿ ವರಮಹಾಲಕ್ಷ್ಮಿ ಅನುಷ್ಠಾನವನ್ನು ಕ್ರಮಬದ್ಧವಾಗಿ ಮಾಡಿದ್ರೆ, ಶ್ರದ್ಧೆಯಿಂದ ಮಾಡಿದ್ರೆ, ಭಕ್ತಿಯಿಂದ ಮಾಡಿದ್ರೆ, ಸುಮಂಗಲಿಯರನ್ನು ಒಗ್ಗೂಡಿಸ್ಕೊಂಡು ಮಾಡಿದ್ರೆ, ಅಂದರೆ 4-6 ಜನ ಹೆಣ್ಣುಮಕ್ಕಳು ಸೇರಿ ನಡೆಸುವಂಥ ಕಾರ್ಯಕ್ರಮ ಇದಾದರೆ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ವಿಶೇಷವಾಗಿರ್ತಕ್ಕಂಥ ಕಮಲ ಪುಷ್ಪದ ಅನುಷ್ಠಾನವನ್ನು ಇವತ್ತೆಲ್ಲರೂ ಮಾಡೋಣ. ಲಕ್ಷ್ಮಿಯ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗಷ್ಟೇ ಆ ಪ್ರೋಮೋಲಿ ನೋಡಿದಾಗ ಆ ಕಡೆ ಒಂದು ಪದ ಬಂತಲ್ಲ, ನೀನೇ ಚಿಂತಾಮಣಿ ಅಂತ. ಆ ಚಿಂತಾಮಣಿ ನೀನು ಅನ್ನುವಾಗ ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹಿತ ಒಂದು ಹೆಚ್ಚಿನ ನೋವಿನ ಸಂಗತಿಗಳೇ ಎದುರಾಗುತ್ತೆ. ಯಾಕೆಂದರೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಶನೈಶ್ಚರ ಭಗವಂತ ನೀನು ಕೊಡುವಂತಹ ಎಂತಹ ಒಂದು ಸಮಸ್ಯೆಗಳಾದರೂ ಯಾವ ನೋವಿನ ಸಂಗತಿಗಳಾದರೂ ಅದನ್ನು ತಡೆಯೋ ಶಕ್ತಿ ಕೊಡಪ್ಪ ಅಂತಲೇ ಕೇಳ್ಕೋಬೇಕು. ಅದರಿಂದ ನನ್ನ ಮುಕ್ತನ್ನು ಮಾಡು ಅಂತ ಕೇಳಿದ್ರೆ ಸಾಧ್ಯವೇ ಇಲ್ಲ. ಅಂತಹ ಒಂದು ಕ್ಷೇತ್ರ, ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ತಿರುನೆಲ್ಲಾರ ಕ್ಷೇತ್ರ. ಜೊತೆಗೆ ಸ್ವಾಮಿ ನೆಲೆಸಿರ್ತಕ್ಕಂಥ ಒಂದು ಉದ್ಭವಗೊಂಡಿರ್ತಕ್ಕಂಥ ಒಬ್ಬರಿಗೆ ಸಿಕ್ಕಿರ್ತಕ್ಕಂಥದ್ದು ಇಂದಿಗೂ ಸಿದ್ಧ ಪ್ರಸಿದ್ಧಿ ಇರತಕ್ಕಂಥ ಕ್ಷೇತ್ರ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶನಿಶಂಗನಾಪುರಲ್ಲಿರ್ತಕ್ಕಂಥ ಶನೈಶ್ಚರರ ಸಾನ್ನಿಧ್ಯವನ್ನು ತಾವು ನಾಳಿನ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ದರ್ಶನ ಮಾಡ್ತೀರಿ. ನಾನು ಮೊದಲೇ ಹೇಳಿದೆ, ಹಿಂದೆ ಯಾರು ಬೇಕಾದರೂ ಹತ್ತಿರ ಹೋಗಿ ಭಗವಂತನಿಗೆ ತೈಲಾಭಿಷೇಕವನ್ನು ಮಾಡಬಹುದಾಗಿತ್ತು. ವರ್ಷದ 365 ದಿವಸ ದಿನದ 24 ಗಂಟೆ ತೈಲದಿಂದ ಅಭಿಷೇಕ ನಡೆಯುವಂಥ ಏಕೈಕ ಸ್ಥಳ ಯಾವುದಾದ್ರು ಇದ್ದರೆ ಅದು ಸ್ವಾಮಿಯ ಸಾನ್ನಿಧ್ಯ. ಅದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥದ್ದು. ಶಿರಡಿಯಿಂದ ಸ್ವಲ್ಪ ಮುಂದಕ್ಕೆ ಪರಿಕ್ರಮಿಸಿದರೆ ಸಿಗುವಂತಹದ್ದು ಶನಿಶಂಗನಾಪುರ. ಇವತ್ತಿಗೂ ಸಹಿತ ಶನಿಶಂಗನಾಪುರಲ್ಲಿ ಕೆಲವಷ್ಟು ಪ್ರಾಂತ್ಯಗಳಲ್ಲಿ ದೇವಸ್ಥಾನದ ಆ ಸರಹುಂಡಿಗಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಯಾವ ವಾಸ್ತುಗೃಹಗಳಿಗೂ ಸಹಿತ ಬಾಗಿಲುಗಳಿಲ್ಲ. ಅಲ್ಲೊಂದು ಬ್ಯಾಂಕ್ ಇದೆ, ಬ್ಯಾಂಕಿಗೂ ಬಾಗಿಲಿಲ್ಲ. ಅಲ್ಲಿ ಹಾಸ್ಪಿಟಲ್ ಇದೆ, ಮನೆಗಳಿದೆ, ಸಾಕಷ್ಟು ವಾಸ್ತುಗಳಿದೆ, ಯಾವುದಕ್ಕೂ ಬಾಗಿಲಿಲ್ಲ. ಬಾಗಿಲಿಲ್ದಿರತಕ್ಕಂಥ ವಾಸ್ತುಗೃಹಗಳನ್ನು ನೋಡ್ಬೋದಾದರೆ ಅದು ಶನಿಶಂಗನಾಪುರ. ಅಂದರೆ ಆ ಸಾನ್ನಿಧ್ಯದಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ ಭಗವಂತ ಒಮ್ಮೆ ಹೆಗಲೇರಿದ್ರೆ ಅವನ ಜೀವನದಲ್ಲಿ ಎಚ್ಚೆತ್ಕೊಳ್ಳೋಕ್ಕೂ ಆಗಲ್ಲ, ಅಥವಾ ಉರ್ಜಿತವೂ ಆಗೋದಿಲ್ಲ, ಕಷ್ಟ ಆಗುತ್ತೆ. ಅಂತಹ ಸಾನ್ನಿಧ್ಯ ಜೊತೆಗೆ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಲ್ಲಿ ಪಾಂಡಿಚೇರಿಯಲ್ಲಿರ್ತಕ್ಕಂಥ ತಿರುನೆಲ್ಲಾರ್ ಶನೈಶ್ಚರ ಸ್ವಾಮಿಯ ಆ ಮೂಲ ಸಾನ್ನಿಧ್ಯ. ದರ್ಬೇಶ್ವರರ ಸಾನ್ನಿಧ್ಯಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ದರ್ಬೇಶ್ವರರ ಸಾನ್ನಿಧ್ಯದ ಮುಂಭಾಗದಲ್ಲಿರ್ತಕ್ಕಂಥ ಶನೈಶ್ಚರನ ಮಂದಿರ, ಅಲ್ಲಿರ್ತಕ್ಕಂಥ ಬಂಗಾರದ ಕಾಗೆ ಸ್ವಾಮಿ ಅದರ ಮೇಲೆ ಕೂತು ಪ್ರದಕ್ಷಿಣಾಕಾರವಾಗಿ ಬಂದು ಎಲ್ಲರಿಗೂ ದರ್ಶನವನ್ನು ಕೊಡ್ತಕ್ಕಂಥ ಭಾಗ್ಯ. ಜೊತೆಗೆ ಯಾರೊಬ್ಬರ ಜಾತಕದಲ್ಲಿ ತಡಿಲಿಕ್ಕಾಗದಷ್ಟು ಸಂಕಷ್ಟಗಳಿದೆಯೋ, ಹೇಳ್ಕೊಳ್ಳೋಕ್ಕಾಗದಿರೋಷ್ಟು ಕಷ್ಟಗಳಿದೆಯೋ, ಯಾವ ಶನಿಯಿಂದ ಉಂಟಾಗುವಂಥ ದೋಷಗಳನ್ನು ದೂರ ಮಾಡ್ಕೊಳ್ಳೋಕ್ಕಾಗದಿರ ಒದ್ದಾಡ್ತಾ ಇದ್ದೀರೋ, ಎಲ್ಲ ಸಿರಿ ಸಂಪತ್ತುಗಳನ್ನು ನೋಡಿ, ಎಲ್ಲ ಸ್ಥಿತಿಗತಿಗಳನ್ನು ನೋಡಿ, ಎಲ್ಲ ಕುಟುಂಬದ ಸಂತೋಷವನ್ನು ನೋಡಿ ಕೊನೆಗೆ ಏನೂ ಇಲ್ಲದಂಥ ರೀತಿ ಬರಿಗಾಲಲ್ಲಿ ನಡೆಯುವಂತಹ ಕಾಲ ಎದುರಾಗುತ್ತಲ್ಲ, ಅದು ಆಗುವಂಥದ್ದೇ ಶನಿಯ ಪ್ರಭಾವದಿಂದ. ಆ ಶನಿಯ ಪ್ರಭಾವ ಈ ಶ್ರಾವಣ ಮಾಸದಲ್ಲಿ ಶನಿವಾರದಂದು ತಾವು ನೋಡುವಂತಹ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಶ್ರದ್ಧಾಭಕ್ತಿಯಾಗಿ ನೋಡಿ. ಪ್ರತಿ ಕಾಲದಲ್ಲೂ ಪ್ರತಿ ಶನಿವಾರ ಒಂದೊಂದು ಕಾರ್ಯಕ್ರಮ ಪ್ರಸಾರ ಆಗುವಾಗ ಅದ್ರ ಬಗ್ಗೆ ನಾವು ಯಾವತ್ತೂ ಇಷ್ಟು ಮಾತಾಡೋದಿಲ್ಲ.
ಆದರೆ ಈ ಶನಿವಾರ, ನಾಳೆ ಶ್ರಾವಣ ಶನಿವಾರ, ಬಹಳ ವಿಶೇಷವಾಗಿರ್ತಕ್ಕಂಥ ಶನಿವಾರ, ನಾಳಿನ ಶನಿವಾರದಂದು ನಾಳೆ ಪ್ರಸಾರ ಆಗ್ತಿರ್ತಕ್ಕಂಥ ತಿರುನೆಲ್ಲಾರು ಕ್ಷೇತ್ರ, ಶನಿಶಂಗನಾಪುರ ಕ್ಷೇತ್ರ, ಆ ಮೂಲ ಸಾನ್ನಿಧ್ಯಗಳ ಕ್ಷೇತ್ರವನ್ನು ದರ್ಶನ ಮಾಡುವಾಗ ನೀವು ಸಾಧ್ಯವಾದಷ್ಟು ಬೆಳಿಗ್ಗೆ ಬೇಗ ತಲೆಗೆ ಸ್ನಾನ ಮಾಡಿಕೊಳ್ಳಿ. ಕಾರ್ಯಕ್ರಮ ಪ್ರಾರಂಭದಲ್ಲೇ ತಲೆಗೆ ಸ್ನಾನ ಮುಗಿಸ್ಕೊಂಡು ಪಶ್ಚಿಮಾಭಿಮುಖವಾಗಿ ಕೂತು, ನನ್ನ ಜಾತಕದಲ್ಲಿ ಶನಿ ಪ್ರಭಾವ ಇಲ್ಲ, ನಾನು ರಾಜ್ಯವನ್ನು ಆಳ್ತಿದ್ದೇನೆ, ನನ್ನ ಜಾತಕಕ್ಕೆ ಶನಿ ಯಾವುದೇ ದೋಷ ಕೊಟ್ಟಿಲ್ಲ, ನಾನು ಸುಭಿಕ್ಷವಾಗಿದ್ದೇನೆ, ನನ್ನ ಜಾತಕದಲ್ಲಿ ಏನೂ ಇಲ್ಲ, ಎಲ್ಲ ಸಿರಿ ಸಂಪತ್ತು ಬೇಕಾದಷ್ಟು ಸ್ಥಿತಿಗತಿಗಳನ್ನು ಭಗವಂತ ನನಗೆ ದಯಪಾಲಿಸಿದ್ದಾನೆ, ನಾನ್ಯಾಕೆ ಅವನು ನೋಡಬೇಕು ಅನ್ನೋ ಮದಮಾತ್ಸರ್ಯವನ್ನು ಬಿಟ್ಟು 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರು ತಲೆಗೆ ಸ್ನಾನ ಮಾಡಿ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಪಶ್ಚಿಮಾಭಿಮುಖವಾಗಿ ನಿಂತು ಕನಿಷ್ಠ ಪಕ್ಷ 21, 54, 108 ಬಾರಿ ಆದರೂ ಪಠನೆ ಮಾಡಿ ನಂತರ ಈ ಒಂದು ವಿಶೇಷವಾಗಿರೋ ಕಾರ್ಯಕ್ರಮವನ್ನು ಎಲ್ಲರೂ ವೀಕ್ಷಣೆ ಮಾಡಿ. ನಾಳೆ ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಕುಟುಂಬ ವರ್ಗ ಆಗಲಿ, ನಿಮ್ಮ ಆತ್ಮೀಯರಾಗಲಿ, ನಿಮ್ಮ ಬಂಧು ಬಳಗ ಆಗಲಿ ಎಲ್ಲರಿಗೂ ಹೇಳಿ. ಶನೈಶ್ಚರನ ವಿಶೇಷವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ 2 ಕ್ಷೇತ್ರಗಳು. ಇದು ಸೈಂಟಿಫಿಕ್ ಆಗೂ ಸಹಿತ ಪ್ರೂವ್ ಆಗಿರ್ತಕ್ಕಂಥದ್ದು. ತಿರುನೆಲ್ಲಾರು ಕ್ಷೇತ್ರದಲ್ಲಿ ಅಲ್ಲಿರ್ತಕ್ಕಂಥ ಗ್ರಹಮಂಡಲದಲ್ಲಿ ಅಲ್ಲಿ ಯಾಕಂತ ಶಕ್ತಿ ಬಂತು? ದರ್ಬೇಶ್ವರರ ಸಾನ್ನಿಧ್ಯದ ಮುಂಭಾಗದಲ್ಲಿರ್ತಕ್ಕಂಥ ಬಹುಶಃ 1 ರಿಂದ 1.25 ಅಡಿ ಅಷ್ಟೇ ವಿಗ್ರಹ ಇರತಕ್ಕಂಥದ್ದು ಶನೈಶ್ಚರ. ಆ ವಿಗ್ರಹಕ್ಕೆ ಅಂತಹ ಒಂದು ಶಕ್ತಿ ಹೇಗೆ ಬಂತು ಅಂದರೆ ಅದಕ್ಕೆ ಇವತ್ತಿಗೂ ಸಹಿತ ಸೈಂಟಿಫಿಕ್ ಆಗೂ ಪ್ರೂವ್ ಆಗಿರ್ತಕ್ಕಂಥದ್ದು. ಶಾಸ್ತ್ರ ಮತ್ತು ವಿಜ್ಞಾನ ಎಲ್ಲಕ್ಕೂ ಸಹಿತ ಒಂದು ಮಿಗಿಲಾಗಿ ಅಲ್ಲಿರ್ತಕ್ಕಂಥ ಒಂದು ಇವತ್ತಿಗೂ ಅಲ್ಲಿನ ವಿಸ್ಮಯಗಳನ್ನು ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದು ಆ ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ಇರತಕ್ಕಂಥ ಪೂಜಾನುಷ್ಠಾನವನ್ನು ದರ್ಶನ ಮಾಡುವಂಥ ಭಾಗ್ಯ ನಾಳೆ ನಿಮಗೆ ಸಿಗ್ತಾ ಇದೆ. ಇನ್ನು ಮತ್ತೊಂದು ಕ್ಷೇತ್ರ ತಿರುನೆಲ್ಲಾರು ಕ್ಷೇತ್ರ ಒಂದಾದರೆ, ಶನಿಶಂಗನಾಪುರ ಅಂತಕ್ಕಂಥದ್ದು ಮತ್ತೊಂದು ಕ್ಷೇತ್ರ. ಅಲ್ಲಿರ್ತಕ್ಕಂಥ ಸ್ವಾಮಿ ನೋಡಲಿಕ್ಕೆ ನಂಬರ್ 1 ಅಂದರೆ ಒಂದನೇ ನಂಬರ್ನ 1 ಅಂತ ಏನು ಬರಿತೀವೋ ಅದೇ ಪ್ರಕಾರ ಇರತಕ್ಕಂಥದ್ದು. ಆದರೆ ಹಾಗಿದ್ದರೂ ಸಹಿತ ಅಲ್ಲಿರ್ತಕ್ಕಂಥ ಸ್ವಾಮಿಗೆ ಯಾವುದೇ ಚಾವಣಿಗಳಿಲ್ಲ. ಮಳೆ, ಗಾಳಿ, ಬಿಸಿಲು ಈ ಪಂಚಭೂತಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಅದರಿಂದ ಆ ಸ್ವಾಮಿಗೆ ನಿರಂತರವಾದಂಥ ರೀತಿ ಅಭಿಷೇಕ ನಡೀತಾ ಇರುತ್ತೆ. ಅದು ತಿಲತೈಲದಿಂದ. ಯಾರೊಬ್ಬರನ್ನೂ ಸ್ಪರ್ಶ ಮಾಡಲಿಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಬಿಡ್ತಾ ಇಲ್ಲ. ಅಂತಹದ್ರಲ್ಲಿ ಒಂದು ಸೌಭಾಗ್ಯ, ಸ್ವಾಮಿಗೆ ಅಭಿಷೇಕ ಮಾಡುವ ಭಾಗ್ಯ ನಮಗೆ ಸಿಕ್ಕಿದೆ. ಅದರಿಂದ ನಾಳೆ 2 ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡುವಂಥ ಭಾಗ್ಯ ನಿಮ್ಮದಾದ್ದರಿಂದ ನಾಳೆ ಪ್ರತಿಯೊಬ್ಬರೂ ತಲೆಗೆ ಸ್ನಾನ ಮಾಡಿ ಪಶ್ಚಿಮಾಭಿಮುಖವಾಗಿ ನಿಂತು ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಹೇಳಿ 2 ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿ. ಅದಾದ ನಂತರ ನಿಮ್ಮ ಮನೆ ದೇವರ ಪ್ರಾರ್ಥನೆ ಜೊತೆಗೆ ಶ್ರೀನಿವಾಸನ ದರ್ಶನ. ಶ್ರಾವಣ ಮಾಸದ ಶ್ರಾವಣ ಶನಿವಾರದಂದು, ಅದರಲ್ಲೂ ಇವತ್ತು ವರಮಹಾಲಕ್ಷ್ಮಿ, ನಾಳೆ ಸತ್ಯನಾರಾಯಣ ಆಚರಣೆ ಮಾಡೋರಿದ್ದೀರಿ, ವಿಷ್ಣು ಆರಾಧನೆ ಮಾಡ್ತಕ್ಕಂಥವ್ರಿದ್ದೀರಿ. ಯಾಕೆಂದರೆ ಇವತ್ತು ಲಕ್ಷ್ಮೀ ಪೂಜೆ ಆದಮೇಲೆ ಎಲ್ಲ ತರಹ ಅನುಷ್ಠಾನಗಳನ್ನು ಮಾಡುವ ಕೈಂಕರ್ಯ ನಿಮಗಾಗುತ್ತೆ. ನೋಡಿ, ತಾವೀಗ ನೋಡ್ತಾ ಇರತಕ್ಕಂಥದ್ದು ಸಹಿತ ಮಹಾಲಕ್ಷ್ಮಿಯ ಮೂಲ ಸಾನ್ನಿಧ್ಯ. ನೋಡಿ, ಲಕ್ಷ್ಮಿಗೂ ಸಹಿತ ಸೂರ್ಯ ತನ್ನ ಪಥದಲ್ಲಿ ಬೆಳಗ್ಗಿನ ಬೇಗ ಸೂರ್ಯ ಬೆಳಗ್ಗೆ ಉದಯಿಸ್ತಕ್ಕಂಥ ಸೂರ್ಯ ನಿಧಾರಕ್ಕೆ ಪಾದದಿಂದ ಶಿರೋಭಾಗದವರೆಗೂ ಸೂರ್ಯನ ಕಿರಣಗಳು ವರ್ಷಕ್ಕೆ ಒಂದಾವರ್ತಿ ಮಾತ್ರ ಗರ್ಭಗುಡಿಯಲ್ಲಿ ಸೂರ್ಯರಶ್ಮಿ ಬರ್ತಕ್ಕಂಥದ್ದು. ಗರ್ಭಗುಡಿ ಇರೋದಲ್ಲಿ ಪ್ರಧಾನ ದ್ವಾರ ಇರ್ತಕ್ಕಂಥದ್ದಲ್ಲಿ ಅಷ್ಟು ದೂರ ಇದ್ದರೂ ಸಹಿತ ಸೂರ್ಯ ಬೆಳಗ್ಗೆ ಆ ಒಂದು ವಾಸ್ತುಶಿಲ್ಪಿ ಆಗಿದೆ. ಜೊತೆಗೆ ಆ ತಾಯಿಯನ್ನು ದರ್ಶನ ಮಾಡಲಿಕ್ಕಾಗಿ ವರ್ಷಕ್ಕೊಂದಾವರ್ತಿ ಆ ಸೂರ್ಯನ ಕಿರಣ ಕೊಲ್ಲಾಪುರದ, ಅಂದು ಕರವೀರಪುರ ಇಂದು ಕೊಲ್ಲಾಪುರ, ಆ ಕೊಲ್ಲಾಪುರದ ತಾಯಿ ಮಹಾಲಕ್ಷ್ಮಿಯ ಪಾದದಿಂದ ಹಿಡಿದು ಶಿರೋಭಾಗದವರೆಗೂ ನಮಸ್ಕಾರವನ್ನು ಮಾಡಲಿಕ್ಕಾಗಿ ಸೂರ್ಯ ಸಹಿತ ಬರ್ತಾನೆ. ಇದು ಪ್ರಕೃತಿಯ ವಿಸ್ಮಯಗಳು. ಈ ವಿಸ್ಮಯಗಳು ಇವತ್ತು ನಾವು ನೋಡ್ತಿರ್ತಕ್ಕಂತಹದ್ದು ಒಂದು ಸಂತೋಷವೇ ಸರಿ. ಹಾಗಾಗಿ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆದು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗಲಿ, ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾಯಕದಲ್ಲಿ ಕಮಲ ಪುಷ್ಪದ ಅನುಗ್ರಹವನ್ನು, ಕಮಲ ಪುಷ್ಪದಲ್ಲೇ ತಾಯಿ ಕೂತಿರ್ತಕ್ಕಂಥದ್ದು. ಒಂದು ಕಮಲದಲ್ಲಿ ಕೂತು ಎಲ್ಲರ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರ ಕುಟುಂಬಕ್ಕೂ ಬೆಳಕಾಗಿ ನಿಂತಿರ್ತಕ್ಕಂಥವಳು ತಾಯಿ ಮಹಾಲಕ್ಷ್ಮಿ. ಆ ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಕಮಲ ಪುಷ್ಪದ ಅನುಷ್ಠಾನವನ್ನು ಕ್ರಮದಿಂದ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳೋಣ. ಹಾಗೆ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಬೇಕಾಗಿರೋ ಪದಾರ್ಥಗಳು ಅಂದರೆ ಇವತ್ತಿನ ತಂತ್ರಸಾರಕ್ಕೆ ಬೇಕಾಗಿರೋ ಪದಾರ್ಥ ಈಗಾಗಲೇ ಎಲ್ಲರಿಗೂ ಹೇಳಿದ್ದೀವಿ. ಮೊದಲು ತಂತ್ರಸಾರವನ್ನು ಮಾಡೋಣ. ತಂತ್ರಸಾರವನ್ನು ಮಾಡಿದಾದ ನಂತರ ಮಹಾಲಕ್ಷ್ಮಿಯ ಪೂಜಾನುಷ್ಠಾನಕ್ಕೆ ತಾವೆಲ್ಲರೂ ಸಿದ್ಧರಾಗಿ ಚಿಕ್ಕದಾಗಿ ಚುಟುಕಾಗಿ ಸಂಪ್ರದಾಯಬದ್ಧವಾಗಿ ಏನು ಅನುಷ್ಠಾನವನ್ನು ಹೇಗೆ ಮಾಡಬೇಕು ಎಂಬತಕ್ಕಂಥದ್ದನ್ನು ಅರಿತು ಅದೇ ಪ್ರಕಾರ ಅನುಷ್ಠಾನವನ್ನು ಮಾಡೋಣ. ಇವತ್ತು ನನ್ನೊಂದಿಗೆ ತಾವೆಲ್ಲರೂ ಸಹಿತ ವರಮಹಾಲಕ್ಷ್ಮಿ ಅನುಷ್ಠಾನವನ್ನು ಮಾಡುವಂಥದ್ರಲ್ಲಿ ಎಲ್ಲರೂ ಮುಂದಾಗಿ, ಜೊತೆಗೆ ತಪ್ಪದೀರ ಪ್ರತಿಯೊಬ್ಬರು ಮಾಡಬೇಕಾದಂಥದ್ದು ಇನ್ನೊಂದು ಕಾಯಕ ಏನಪ್ಪ ಅಂದರೆ ಇವತ್ತಿನ ದಿವಸ ಗೋವಿನ ಅನುಷ್ಠಾನ ಮಾಡ್ತಕ್ಕಂಥದ್ದು. ಸಂಜೆ ಆಗಲಿ, ಪೂಜಾ ಪ್ರಾರಂಭದಲ್ಲಾಗಲಿ ಅಥವಾ ಮಾಧ್ಯಾಹ್ನಿಕ ಆಗಲಿ ನಿಮ್ಮ ಮನೆಯ ಸುತ್ತಮುತ್ತ ಇರತಕ್ಕಂತಹ ಗೋವುಗಳನ್ನು
ಮನೆಯ ಭಾಗಕ್ಕೆ ಕರೆಸಿ ಒಂದಿಷ್ಟು 4 ಪಾದಗಳನ್ನು ತೊಳೆದು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ಗೋಪ್ರಾರ್ಥನೆ ಮಾಡಿ ಒಂದು ಗೋಪೂಜೆಯನ್ನು ಮಾಡಿ. ಗೋಪೂಜೆ ಮಾಡಿದ್ರೆ ಇವತ್ತು ಬಹಳ ಶ್ರೇಷ್ಠ. ಯಾಕೆಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ನೆಲೆ ನಿಂತಿದ್ದವು ಗೋವಿನಲ್ಲಿ, ಗೋವಿನ ಹಿಂಭಾಗದಲ್ಲಿ ಗೋಮಯ ಹಾಕುವಂಥ ಸಾನ್ನಿಧ್ಯದಲ್ಲಿ. ಅಂತಹ ಸಾನ್ನಿಧ್ಯಕ್ಕೆ ನಮಸ್ಕಾರವನ್ನು ಮಾಡಿ ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ವಿಶೇಷವಾದಂತಹ ತಾಯಿ ಮಹಾಲಕ್ಷ್ಮಿಯನ್ನು ಪ್ರತಿಯೊಬ್ಬರು ಸಹಿತ ತಮ್ಮ ತಮ್ಮ ವಾಸ್ತುಗಳಲ್ಲಿ ಸ್ಥಿರ ಮಹಾಲಕ್ಷ್ಮಿಯನ್ನು ನಿಲ್ಲಿಸ್ಕೊಳ್ಳಿಕ್ಕೋಸ್ಕರ, ಅಂದರೆ ಸ್ಥಿರ ಮಹಾಲಕ್ಷ್ಮಿ ಅಂದರೆ ವೈಕುಂಠದಲ್ಲಿರ್ತಕ್ಕಂತಹ ಮಹಾವಿಷ್ಣುವಿನ ಅರ್ಧಾಂಗಿಯಾದಂತಹ ತಾಯಿ ಮಹಾಲಕ್ಷ್ಮಿನ ನಾವೇ ನಮ್ಮನೆಗೆ ತಂದು ಕೂಡಿಸ್ಕೋಬೇಕು ಅಂತಲ್ಲ, ಅಥವಾ ತಾಯಿನ ಇಲ್ಲೇ ಬಂದರೆ ಕಟ್ಟ ಹಾಕ್ತೀವಿ ಅಂತಲ್ಲ. ನಾವು ಮಾಡಿದಿರ್ತಕ್ಕಂತಹ ನಮ್ಮ ದುಡಿಮೆಗೆ, ನಮ್ಮ ದೇಹದ ಶಕ್ತಿ, ನಮ್ಮ ದುಡಿಮೆಗೆ ತಕ್ಕನಾಗಿ ನಮ್ಮ ದುಡಿಮೆಯಲ್ಲಿ ಬಂದಂತಹ ಸ್ಥಿತಿಗತಿಗಳನ್ನು, ದೇವಿ ನಮಗೆ ಕೊಟ್ಟಂತಹ ಶಕ್ತಿಯುತವಾದಂಥ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು, ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ನಮ್ಮೊಳಗಿದ್ರೆ ಸಾಕು. ನಮ್ಮ ಸಂಪಾದನೆ, ನಮ್ಮ ಇಡೀ ಕುಟುಂಬವನ್ನು ನಿರ್ವಹಣೆ ಮಾಡಿದ್ರೆ ಸಾಕು. ನಮ್ಮನೇಲಿರ್ತಕ್ಕಂಥ ಮನೆ ಮಕ್ಕಳು ನಮ್ಮ ಕುಟುಂಬದಲ್ಲಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಮಾತುಕತೆಯನ್ನು ಕೇಳ್ಕೊಂಡು ನೆಮ್ಮದಿಯಾಗಿದ್ದರೆ ಸಾಕು. ಆ ಸಂತೋಷ ನೆಮ್ಮದಿ ಇದ್ದರೆ ಅದೆಲ್ಲೇ ಸಾಕಾಗತ್ತೆ. ಅದನ್ನು ಹೊರತುಪಡಿಸಿ ಇನ್ನೇನೋ ಲಕ್ಷ್ಮಿ ಅಂದ ತಕ್ಷಣ ಸ್ಥಿತಿಗತಿ ದುಡ್ಡು ಸಂಪಾದನೆ ಮಾಡಲಿಕ್ಕೋ ಅಥವಾ ಇನ್ಯಾವುದೋ ಒಂದು ಸ್ಥಿತಿಗತಿಗಳನ್ನು ಬೇರೊಬ್ಬರು ಆಸ್ತಿನ ನಮ್ಮನೆಗೆ ಬರಮಾಡೋದು ಅದೆಲ್ಲ ಕ್ರಮ. ಹಾಗಾಗಿ ಒಳ್ಳೆ ಸಂಸ್ಕಾರವಂತ ಕುಟುಂಬವಾಗಿ, ಆ ಕುಟುಂಬದಲ್ಲಿ ಯಾವುದೂ ಕಷ್ಟ ಬರ್ದಿರ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರು ಸಹಿತ ನಗುಮುಖದಿಂದ ಇರಲಿ, ಆ ನಗುಮುಖ ಇರಲಿ, ಮನೆ ಯಾವಾಗಲೂ ಸಹಿತ ಹಸನ್ಮುಖಿತನದಲ್ಲಿರಲಿ ಅಂತಕ್ಕಂಥದಕ್ಕೋಸ್ಕರನೇ ಇವತ್ತಿನ ಈ ತಂತ್ರಸಾರಕ್ಕೆ ಬೇಕಾಗಿರೋ ಪದಾರ್ಥ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ. ತಂತ್ರಸಾರವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಬೇಕಾಗಿರ್ತಕ್ಕಂಥದ್ದು ರಂಗೋಲಿ ಪುಡಿ ಅಥವಾ ಅಕ್ಕಿ ಹಿಟ್ಟು. ನೋಡಿ, ನೀವು ನಿಮ್ಮ ಮನೆಯಲ್ಲಿ ಉತ್ತರಾಭಿಮುಖ ಪೂರ್ವಾಭಿಮುಖವಾಗಿ ಕೂತು ಒಂದು ಮಣೆಯನ್ನು ಹಾಕಿ ಅಥವಾ ನೆಲವನ್ನು ಶುದ್ಧಿ ಮಾಡಿ ಮಣೆಯನ್ನು ಹಾಕ್ಕೊಳ್ಳಿ. ಮಣೆ ಹಾಕಿದ ನಂತರ ಈ ಒಂದು ರಂಗೋಲಿ ಪುಡಿಯಿಂದ ಮೊದಲು ಒಂದು ವೃತ್ತಾಕಾರವನ್ನು ಹಾಕಿ. ಒಂದು ವೃತ್ತಾಕಾರವನ್ನು ಹಾಕಿದ ನಂತರ ಮಧ್ಯದಲ್ಲಿ ಒಂದು ನಕ್ಷತ್ರವನ್ನು ಹಾಕ್ಕೊಳ್ಳಿ. ವೃತ್ತಾಕಾರವನ್ನು ಮೊದಲೇ ಹಾಕಬೇಕು, ನಂತರ ನಕ್ಷತ್ರವನ್ನು ಬರಿಬೇಕು. ಮೊದಲು ಸರ್ಕಲ್ ಹಾಕಿದ ಮೇಲೇ ನಕ್ಷತ್ರ ಬರೀಬೇಕಾಗಿರ್ತಕ್ಕಂಥದ್ದು 6 ರೇಖೆ ಇರ್ತಕ್ಕಂಥ ನಕ್ಷತ್ರ ಆದ ನಂತರ ಇನ್ನು ವೃತ್ತಾಕಾರದ ಹೊರಭಾಗದಲ್ಲಿ 4 2 ಗೆರೆಗಳನ್ನು ಹಾಕ್ಕೊಳ್ಳಿ. ಈ ಪ್ರಕಾರ ಇದು ಯಂತ್ರ ಸಿದ್ಧಿ ಆಯಿತು. ಈ ಯಂತ್ರದಲ್ಲಿ ಬರೀಬೇಕಾಗಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರಗಳನ್ನು, ಅದರಲ್ಲೂ ಮುಖ್ಯವಾಗಿ ಪ್ರಧಾನವಾಗಿ ಮಧ್ಯಭಾಗದಲ್ಲಿ ಬರೀಬೇಕಾಗಿರ್ತಕ್ಕಂಥದ್ದು ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ. ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಮಧ್ಯದಲ್ಲಿ ಬರೀತಕ್ಕಂಥದ್ದು. 4 ಮೂಲೆಗಳಲ್ಲೂ ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು. ಮೊದಲು ನಿಮ್ಮ ಎಡಭಾಗದ ಕೊನೆಯ ಭಾಗದಲ್ಲಿರ್ತಕ್ಕಂತಹ ಈಶಾನ್ಯ ಭಾಗಕ್ಕೆ ಐಂ, ಐಂ ಅಂತ ಬರೆದಿದ್ದಾಯಿತು. ಬರೆದ ನಂತರ 4 ಭಾಗಗಳಲ್ಲೂ 4 ಬಿಂದುಗಳನ್ನು ಇಡಬೇಕು. ಇದು ಬರೆಯುವ ಕ್ರಮ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಯಾವ ಕ್ರಮವನ್ನು ಅನುಸರಿಸಿದ್ದೇನೋ, ಯಾವ ಕ್ರಮದಲ್ಲಿ ತಮಗೆ ತಿಳಿಸ್ಕೊಡ್ತಿದ್ದೇನೋ ಅದನ್ನೇ ನೀವು ಪಾಲನೆ ಮಾಡಬೇಕು. ಇನ್ನು ಅಕ್ಕಿ ಹಿಟ್ಟು ಅಥವಾ ರಂಗೋಲಿಯ ಕೆಲಸ ಇಲ್ಲಿ ಮುಗೀತು. ಇದಾದ ನಂತರ 9 ವಿಳೆದೆಲೆ ಅಂತ ಹೇಳಿದ್ದೆ ನಾನು. 9 ವಿಳೆದೆಲೆ ಮೇಲೂ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಮೊದಲೇ ಶ್ರೀಗಂಧದಿಂದ ತಾವೇ ತಮ್ಮ ಸ್ವಹಸ್ತದಿಂದ ಗಂಧವನ್ನು, ಅದರಲ್ಲೂ ಸುಗಂಧ ಭರಿತ ಗಂಧವನ್ನು, ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದರೆ ಆ ಗಂಧ ಸುಗಂಧ ಭರಿತವಾಗಿರುತ್ತೆ.
ಸುಗಂಧಭರಿತವಾಗಿರ್ತಕ್ಕಂತಹ ದ್ರವ್ಯಗಳು ತಾಯಿ ಮಹಾಲಕ್ಷ್ಮಿಗೆ ಬಹಳ ಪ್ರೀತಿ. ಅದಕ್ಕಾಗಿ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧದಿಂದ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಇಲ್ಲಿ ಬರೆದು ಎಲೆ ಮೇಲೆ ಬರೀತಕ್ಕಂಥದ್ದು. ಬರೆದಂತಹ ಎಲೆಗಳಲ್ಲಿ ಮಧ್ಯಭಾಗದಲ್ಲಿ ಒಂದು ಎಲೆನ ಶ್ರೀಂ ಎಂಬತಕ್ಕಂತಹದ್ದು ನಿಮ್ಮ ಮುಂಭಾಗದಲ್ಲಿರಬೇಕು. ನಕ್ಷತ್ರದ ಮಧ್ಯದಲ್ಲಿ ಒಂದು ಶ್ರೀಂ ಅಂತಕ್ಕಂಥದ್ದನ್ನು, ಅದಾದ ನಂತರ ಬಲಭಾಗದಲ್ಲಿ, ಅದಾದ ನಂತರ ಅದರ ತಳಭಾಗ, ನೀವು ಉತ್ತರ ಅಥವಾ ಪೂರ್ವ ಅಭಿಮುಖ ಎರಡರಲ್ಲಿ ಒಂದು ಭಾಗದಲ್ಲಿ ಕೂತ್ಕೊಳ್ತಕ್ಕಂಥದ್ದು. ನೋಡಿ, 9 ವಿಳೆದೆಲೆನ ಈ ಪ್ರಕಾರ ಮಧ್ಯದಿಂದ ಪ್ರಾರಂಭ ಮಾಡಿ ಈ ತರಹ ಅಷ್ಟು ಮೂಲೆಗಳಲ್ಲೂ ಅಂದರೆ 8 ಮೂಲೆಗಳಲ್ಲೂ ಕ್ಲೀನಾಗಿ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ ಬರೆದಿರ್ತಕ್ಕಂಥ ವಿಳೆದೆಲೆನ ಇಡ್ತಕ್ಕಂಥದ್ದು. ಅದರ ಮೇಲ್ಭಾಗದಲ್ಲಿ ಕರಿಮೆಣಸು 9 ಅಥವಾ 18 ಮೆಣಸಿದ್ರೆ ಸಾಕು. ಈ ಮೆಣಸು ತದನಂತರ ಮಾಡಬೇಕಾಗಿರ್ತಕ್ಕಂಥದ್ದನ್ನು ಇದನ್ನು ಪ್ರಸಾದ ರೂಪದಲ್ಲಿ ಮನೆಯಲ್ಲಿ ಆಹಾರಕ್ಕೆ ಬಳಸ್ತಕ್ಕಂಥದ್ದು. ಪೂಜಾನುಷ್ಠಾನ ಆಗಿ ಇದನ್ನು ವಿಸರ್ಜನೆ ಮಾಡುವ ಕಾಲ ಅಂದರೆ ಇವತ್ತು ಪೂಜಾನುಷ್ಠಾನ ಮಾಡಿ ಇವತ್ತೇ ಕಲಿಸೋದು ಬೇಡ. ಇವತ್ತು ದೇವರ ಸಾನ್ನಿಧ್ಯದಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ಹಾಗೆ ಬಿಟ್ಬಿಡಿ. ಬೆಳಗಿನಿಂದ ಸಂಜೆವರೆಗೂ ಹಾಗೇ ಇರಲಿ. ತಾಯಿ ಲಕ್ಷ್ಮಿಯನ್ನು ಕದಲಿಸುವಾಗ ಇದನ್ನು ಕದಲಿಸ್ಕೊಳ್ಳೋದು ಬಹಳ ಉತ್ತಮ. ಕೆಲವರು ಲಕ್ಷ್ಮಿಯನ್ನು 3 ದಿವಸ ಕೂಡಿಸ್ತೀರಿ, 2 ದಿವಸ ಕೂಡಿಸ್ತೀರಿ, ಇವತ್ತೇ ಕಲಿಸುವಂಥವ್ರಿದ್ದೀರಿ. ಆದರೆ ಇವತ್ತು ಸಾರ್ವತ್ರಿಕವಾಗಿ ಯಾರೂ ಕಲಿಸೋದಿಲ್ಲ. ಶುಕ್ರವಾರ ಲಕ್ಷ್ಮಿಯನ್ನು ಮನೆಯಿಂದ ಕಳಿಸೋದಿಲ್ಲ. ಹಾಗಾಗಿ ನಾಳೆ ತಪ್ಪದರೆ ನಾಳಿದ್ದು, ಹಾಗಾಗಿ ನಾಳೆ ಮತ್ತು ನಾಳಿದ್ವರೆಗೂ ಹಾಗೇ ಇರಬೇಕು. 2 ಮೆಣಸನ್ನು ಮಧ್ಯದಲ್ಲಿ ಇಡ್ತಕ್ಕಂಥದ್ದು. ಎರಡು ಮೆಣಸನ್ನು ಮಧ್ಯದಲ್ಲಿ ಇಟ್ಟು ಒಂದು ಅರಿಶಿಣದ ಕೊಂಬು. ಈ ಅರಿಶಿಣ ಕೊಂಬಲ್ಲಿ ಒಂದು ವಿಶೇಷ ಇದೆ. ಅರಿಶಿಣ ಕೊಂಬು ಮುಕ್ಕಾಗಿರಬಾರ್ದು, ಮುರಿದಿರಬಾರ್ದು. ಚೆನ್ನಾಗಿರ್ತಕ್ಕಂಥದ್ದನ್ನು ಭೂಮಿಯಿಂದ ಭೂಗರ್ಭದಿಂದ ಬರ್ತಕ್ಕಂಥದ್ದು ಅರಿಶಿಣ ಕೊಂಬು. ಇದು ಸೌಮಂಗಲ್ಯತನವನ್ನು, ಜೊತೆಗೆ ಕುಟುಂಬದಲ್ಲಿ ಯಾವುದೇ ತೊಂದರೆ ಬಾರದಿದ್ದಂಥ ಕಾಲ, ಜೊತೆಗೆ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೀಲಿಕ್ಕಾಗಿ ಅರಿಶಿಣ ಆರೋಗ್ಯಕ್ಕೆ ಒಳ್ಳೆಯದು. ದೇಹದ ಒಳಭಾಗಕ್ಕೂ ದೇಹದ ಹೊರಭಾಗಕ್ಕೂ, ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅರಿಶಿಣ. ಪ್ರತಿನಿತ್ಯ ರಾತ್ರಿ ಹಾಲಲ್ಲಿ 1 ಚಿಟಿಕೆ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಯಾರು ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಸೇವನೆ ಮಾಡಿದ್ರೆ ಅವರ ಆರೋಗ್ಯ ಯಾವುದೇ ಕಾರಣಕ್ಕೂ ಡಾಕ್ಟ್ರುಗಳ ಹತ್ರ ಹೋಗೋ ಅವಶ್ಯಕತೆಯೇ ಇಲ್ಲ. ಅಂತಹ ಒಂದು ವಿಶೇಷ ಈ ಅರಿಶಿಣದಲ್ಲಿದೆ. ಹಾಗಾಗಿ ಇದು ಆರೋಗ್ಯಕ್ಕೂ ಬೇಕು, ಪೂಜಾನುಷ್ಠಾನದಲ್ಲೂ ಬೇಕು. ಒಂದು ಅರಿಶಿಣದ ಕೊಂಬು ಮಾತ್ರ ಮಧ್ಯದಲ್ಲಿ ಇಡ್ತಕ್ಕಂಥದ್ದು. ಇನ್ನು ಕಮಲದ ಪುಷ್ಪ, ಅರಿಶಿಣ ಇಟ್ಟಾದ ನಂತರ ಈ ಕಮಲದ ಪುಷ್ಪ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನೋಡಿ, ಒಂದು ಕಮಲದ ಪುಷ್ಪದಿಂದ ಇವತ್ತಿನ ಈ ತಂತ್ರಸಾರಿಕೆ ಇದೇ ಆಧಾರ. ಈ ಆಧಾರ ಶಕ್ತಿಯಾಗಿರ್ತಕ್ಕಂಥ ಕಮಲ ಪುಷ್ಪವನ್ನು, ಚಿಕ್ಕದಾಗಿ ಚೊಕ್ಕಟವಾಗಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಕಮಲದ ಪುಷ್ಪವನ್ನು ಇದರ ಮಧ್ಯಭಾಗದಲ್ಲಿ ಅರಿಶಿಣ ಕೊಂಬು, ಶ್ರೀಂ, ಮೆಣಸು ಇದರ ಮಧ್ಯಭಾಗದಲ್ಲಿ ಈ ಪ್ರಕಾರ ನಿಲ್ಲಿಸ್ಕೊಳ್ಳಿ. ಮಧ್ಯದಲ್ಲಿ ಕಮಲ ಪುಷ್ಪ ಆಯಿತು. ಇನ್ನು ಹಸಿ ದಾರದ ಉಂಡೆ ಅಂತ ಹೇಳಿದ್ದೆ ನಾನು. ಈ ದಾರದ ಉಂಡೆಯಲ್ಲಿ ನೀವು 9 ಸುತ್ತನ್ನು ಸುತ್ತತಕ್ಕಂಥದ್ದು. ನಿಮ್ಮ ಎಡಭಾಗದಿಂದ ಇದು ಪ್ರಾರಂಭ ಆಗಬೇಕು. ಅಂದರೆ ನೀವು ಕೂತಂತಹ ನೋಡಿ, ಇಲ್ಲಿ ಈ 2 ಎಲೆಗಳ ಮಧ್ಯಭಾಗದಲ್ಲಿ ಇಲ್ಲಿಂದ ಪ್ರಾರಂಭ ಆಗಬೇಕು. ಇಲ್ಲಿರ್ತಕ್ಕಂಥ ನೀವು ಕೂತಾಗ ನಿಮ್ಮ ಮುಂದಿರ್ತಕ್ಕಂಥ ನಿಮ್ಮ ಎಡಭಾಗದಲ್ಲಿರ್ತಕ್ಕಂಥ ಎಲೆಯ ಮಧ್ಯಭಾಗದಿಂದ ಪ್ರಾರಂಭ ಆಗಬೇಕು. ಇಲ್ಲಿಂದ ಪ್ರಾರಂಭವಾಗಿ 9 ಪ್ರದಕ್ಷಿಣಾಕಾರ ಈ ದಾರವನ್ನು ಈ ಅನುಷ್ಠಾನವನ್ನು ಮಾಡುವಾಗ ಪ್ರತಿ ಕಾಲನು ತಾಯಿ ಮಹಾಲಕ್ಷ್ಮಿಯನ್ನೇ ಪ್ರಾರ್ಥನೆ ಮಾಡಿಕೊಳ್ಳಿ. ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ, ಆ ತಾಯಿನ ನೀವೇನು ಪ್ರಾರ್ಥನೆ ಮಾಡ್ತೀರೋ
ನೀವು ಯಾವ ಸಂಕಷ್ಟಕ್ಕೆ ನಿಮ್ಮಲ್ಲಿರ್ತಕ್ಕಂತಹ ಕಷ್ಟಗಳನ್ನು ದೂರ ಮಾಡಲಿಕ್ಕಾಗಿ ತಾವು ಏನೇನು ಕೇಳ್ತೀರೋ ಈ ತಂತ್ರದಲ್ಲಿ ನೀವು ಕೇಳಿದಂಥ ನಿಮ್ಮ ಅಪೇಕ್ಷೆಯನ್ನು ಈಡೇರಿಸುವಂತಹ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗುವಂತಹ ವಿಶೇಷವಾಗಿರ್ತಕ್ಕಂತಹ ತಂತ್ರ. ಈ ತಂತ್ರಸಾರವನ್ನು ಶ್ರದ್ಧೆಯಿಂದ ಮಾಡಿ ನೀವೇ ನಮಗೆ ಫೋನ್ ಮಾಡಿ ಪುನಃ ತಿಳಿಸ್ತೀರಿ ಈ ತಂತ್ರದಿಂದ ನಮ್ಮ ಕಾರ್ಯಸಿದ್ಧಿ ಆಯಿತು ಅಂತ. ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳು ಹಿರಿಯರ ಮಾತನ್ನು ಕೇಳೋದಿಲ್ಲ. ತಂದೆ ತಾಯಿ ಮಾತು ಕೇಳಿದಿರ ತಂದೆ ತಾಯಿ ಬಹಳಷ್ಟು ನೋವು ಕೊಡ್ತಿರ್ತಾರೆ. ಆ ನೋವು ಕೊಡುವಾಗ ಯಾರ ಹತ್ರ ಹೇಳ್ಕೊಳ್ಳೋದು ನಮ್ಮ ಕಷ್ಟವನ್ನು? ಭಗವತಿಯ ಸಾನ್ನಿಧ್ಯದಲ್ಲೇ ಹೇಳ್ಕೋಬೇಕು, ಆ ತಾಯಿಯನ್ನೇ ಕೇಳ್ಕೋಬೇಕು. ಆದರೆ ನಿಮಗಿದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಈ ತಂತ್ರವನ್ನು ಮಾಡಿ ಈ ತಂತ್ರದ ಇನ್ನೂ ಉಳಿದ ಭಾಗವನ್ನು ನಾವು ಮುಂದುವರಿಸೋಣ. ಕೂತ್ಕೊಳ್ಳಿ. ವಿಶೇಷವಾಗಿರ್ತಕ್ಕಂಥ ಕಮಲಪುಷ್ಪ ಮತ್ತು ವಿಳೆದೆಲೆ, ಮೆಣಸು, ಈ ಒಂದು ಅರಿಶಿಣದ ಕೊಂಬು, ಇದೆಲ್ಲ ಕ್ರಮದಲ್ಲಿ ಕ್ರಮ ಅನುಷ್ಠಾನಗಳಂತೂ ಮಾಡಿದ್ದಾಯಿತು. ಇನ್ನು ದೀಪವನ್ನು ಹಚ್ಚತಕ್ಕಂಥದ್ದು. ಈ ದೀಪ ಅಂತೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ದೀಪಲಕ್ಷ್ಮಿಯ ಅನುಷ್ಠಾನದಲ್ಲಿ ದೀಪವಿಲ್ಲ ಅಂದರೆ ಯಾವ ಕೆಲಸವೂ ಪರಿಪೂರ್ತಿ ಆಗುವುದಿಲ್ಲ. ಹಚ್ಚುವ ದೀಪ ಜಗತ್ತಿನ ಕತ್ತಲನ್ನು ಹೊಡೆದೋಡಿಸುವಂಥದ್ದು, ನಿಮ್ಮ ಮನಸ್ಸಲ್ಲಿ ಒಂದು ದೃಢವಾದಂಥ ಸಂಕಲ್ಪವನ್ನು ತರತಕ್ಕಂಥದ್ದು, ದೇವಿಯ ಕೃಪಾಶೀರ್ವಾದದಲ್ಲಿ ಸಿಗ್ತಕ್ಕಂಥದ್ದು. ಇದಕ್ಕೆ ತುಪ್ಪದ ದೀಪ ಅಂತಲೇ ಹೇಳಿದ್ದೆ ನಾನು. ತುಪ್ಪದ ದೀಪವೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಒಂದು ತಂತ್ರಸಾರಕ್ಕೆ ತುಪ್ಪದ ದೀಪನೇ ಬಹಳ ಮುಖ್ಯ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಈ ಪ್ರಕಾರ 9 ದೀಪಗಳನ್ನು ಹೇಳಿದ್ವಿ ನಾವು. 9 ದೀಪದ ಅನುಷ್ಠಾನ ಆದ ನಂತರ ದೀಪ ಅಂಟಿಸಿದ ಮೇಲೆ ಮಧ್ಯಭಾಗದಲ್ಲಿ ಒಂದು ದೀಪ ಇದೆ. ಆ ಮಧ್ಯಭಾಗದ ದೀಪವನ್ನು ಮುಂಭಾಗದಲ್ಲೇ ಇಡ್ತಕ್ಕಂತಹದ್ದು. ಇಲ್ಲಿ 9 ದೀಪವನ್ನು ತಾವು ದರ್ಶನ ಮಾಡಿದ್ರಿ. 9 ದೀಪ ದರ್ಶನ ಆದಮೇಲೆ ಇದಕ್ಕೆ ನೈವೇದ್ಯ ಸ್ವರೂಪವಾಗಿ ಜೇನುತುಪ್ಪವನ್ನು ನೈವೇದ್ಯ ನಾನು ಹೇಳಿದ್ದೆ, ಅಥವಾ ಗುಡಾನ್ನ ಅಥವಾ ಸಿಹಿ ಪದಾರ್ಥ ಮನೆಯಲ್ಲಿ ಏನು ಖಾದ್ಯವನ್ನು ಮಾಡಿದರೂ ಅದನ್ನೇ ನೈವೇದ್ಯ ಕೊಡ್ತಕ್ಕಂಥದ್ದು. ಜೇನುತುಪ್ಪವನ್ನು ಇಲ್ಲಿ ನಾನು ನೈವೇದ್ಯ ಕೊಡ್ತಿದ್ದೇನೆ. ಜೊತೆಗೆ ಪುಷ್ಪಗಳನ್ನು ದೇವಿಗೆ ವಿಶೇಷವಾಗಿ ಯಾವುದಾದ್ರೂ ಹೂವುಗಳು ಪರವಾಗಿಲ್ಲ, ಅದರಲ್ಲಿ ನಾವು ಇಲ್ಲಿ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥ ಹೂವನ್ನು ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ. ತಾಯಿ ಮಹಾಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ದೇವಿಯ ಆರಾಧನೆ ಮಾಡತಕ್ಕಂಥದ್ದು. ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ ಸೃಷ್ಟಿಯ ಮೂಲ, ತಾಯಿ ಮಹಾಲಕ್ಷ್ಮಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು. ಆ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನೇ ಶ್ರದ್ಧೆಯಿಂದ ಹೇಳಿ. ಶ್ರೀಂ ಐಂ ಸೌಹು, ಶ್ರೀಂ ಐಂ ಸೌಹು, ಶ್ರೀಂ ಐಂ ಸೌಹು, ಶ್ರೀಂ ಐಂ ಸೌಹು, ಈ 3 ಬೀಜಾಕ್ಷರಿ ಮಂತ್ರವನ್ನು ಹೇಳಿಕೊಂಡು ಪ್ರತಿ ವಿಳೆದೆಲೆ ಮೇಲೂ, ವಿಳೆದೆಲೆ ಮತ್ತು ಮೆಣಸಿನ ಮೇಲೆ ಈ ಕೆಂಪು ಪುಷ್ಪಗಳಿಂದ, ಅಂದರೆ ಯಾವುದೇ ಹೂವಾದರೂ ಪರವಾಗಿಲ್ಲ, ಹೂವಿನಿಂದ ಅರ್ಚನ ಸಂಕಲ್ಪವನ್ನು 11 ಬಾರಿ ಮಾಡಿ. ಭಗವತೀಂ ಶ್ರೀಂ ಲಲಿತಾರಾಜರಾಜೇಶ್ವರೀ ನಮಃ. ಶ್ರೀಂ ಐಂ ಸೌಹು, 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 ಶ್ರೀಂ ಐಂ ಸೌಹು. ಅಂಬಾ ಭಗವತಿ ರಾಜರಾಜೇಶ್ವರಿ ರಾಜ್ಯದಾಯಿನಿ. ಈ ಅನುಷ್ಠಾನ ಆದ ನಂತರ 108 ಬಾರಿ ಬೀಜಾಕ್ಷರಿ ಮಂತ್ರವನ್ನು ಹೇಳಿಕೊಂಡು ಮಧ್ಯದಲ್ಲಿರ್ತಕ್ಕಂಥ ಅರಿಶಿಣದ ಕೊಂಬು, ಇಲ್ಲಿರ್ತಕ್ಕಂಥ 9 ಎಳೆ ದಾರ, ಈ ದಾರದಲ್ಲಿ ಅರಿಶಿಣ ಕೊಂಬನ್ನು ಕಟ್ಟಬೇಕು. ಯಾವಾಗ? ವಿಸರ್ಜನಾ ಕಾಲದಲ್ಲಿ. ವಿಸರ್ಜನೆ ಮಾಡುವ ಕಾಲ ಇವತ್ತು ರಾತ್ರಿ, ನಾಳೆ, ತಪ್ಪಿದ್ರೆ ನಾಳಿದ್ದು. ಅಂದರೆ ತಾಯಿ ಮಹಾಲಕ್ಷ್ಮಿಯ ಕಳಶವನ್ನು ಯಾವಾಗ ಕದಲಿಸ್ತೀರೋ ಅಲ್ಲಿವರೆಗೂ ಇದು ಹೀಗೆ ಇರಬೇಕು. ಕಳಶ ಕದಲಿಸುವಾಗ ಕಳಶದ ನೀರನ್ನು ಪ್ರೋಕ್ಷಣೆ ಮಾಡಿ, ಅಥವಾ ದೇವರ ಕಲಿಸಿ ಲಕ್ಷ್ಮಿನ ಫೋಟೋ ತೆಗಿತಿರಲ್ಲ ಆ ಸನ್ನಿವೇಶಕ್ಕೆ
ಈ ದಾರ ಮತ್ತು ಅರಿಶಿನ ಕೊಂಬನ್ನು ಮಧ್ಯದಲ್ಲಿ ಕಟ್ಟಿ ಅದನ್ನು ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕಾಗಲಿ, ದೇವರ ಮನೆ ಸಾನ್ನಿಧ್ಯ ಆಗಲಿ, ಅಥವಾ 4-6 ಜನಕ್ಕೆ ಗೊತ್ತಾಗುತ್ತೆ ಅಂದರೆ ಒಂದು ರೂಮಲ್ಲಿ ಒಂದು ಕಡೆ ಎಲ್ಲಾದರೂ 21 ದಿವಸ ಆ ದಾರವನ್ನು ಕಟ್ಟಿಡಿ. ದಾರ ಮತ್ತು ಅರಿಶಿನ ಕೊಂಬನ್ನು 21 ದಿನ ಯಾವುದಾದ್ರು ಒಂದು ಸಾನ್ನಿಧ್ಯ ಕಟ್ಟಿ ಪ್ರತಿನಿತ್ಯ ಅದಕ್ಕೆ 2 ಊದ್ಕಡ್ಡಿ ಧೂಪ ತೋರಿಸ್ತಕ್ಕಂಥದ್ದು, ಏನಾದ್ರು ಒಂಚೂರು ನೈವೇದ್ಯ, ಒಂಚೂರು ಸಕ್ಕರೆ ಬೆಲ್ಲ ನೈವೇದ್ಯವನ್ನು ಕೊಟ್ಟು ಆ ನೈವೇದ್ಯ ಪ್ರಸಾದವನ್ನು ಆಚೆ ಇರುವೆಗಳಿಗೆ ಹಾಕುವಂಥದ್ದು. ಇಷ್ಟು ಕ್ರಮವನ್ನು ತಾವು ಆಚರಣೆ ಮಾಡಿದ್ರೆ ಆ ಕ್ರಮವಾಗಿ ನೀವು ಅಂದುಕೊಂಡಂತಹ ನಿಮ್ಮ ಕೆಲಸ ಕಾರ್ಯಗಳು 21 ದಿನದಲ್ಲೇ ಕೆಲಸ ಕಾರ್ಯ ಸಿದ್ಧಿಯಾಗುವಂಥದ್ದಿದೆ. ಹಾಗಾಗಿ ಈ ತಂತ್ರಸಾರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ಮಾಡಿದ್ರೆ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಮೆಣಸನ್ನು ಆರೋಗ್ಯವರ್ಧಕವಾಗಿರ್ತಕ್ಕಂಥದ್ದು, ಇದು ಪ್ರಸಾದದ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಅಡಿಗೆಗೆ ಈ ಮೆಣಸನ್ನು ಬಳಸ್ಕೊಳ್ಳಿ. ವಿಳೆದೆಲೆ ಇಲ್ಲಿರ್ತಕ್ಕಂತಹ ಬೇರೆ ಯಾವುದೇ ಪದಾರ್ಥಗಳನ್ನು ಯಾರೂ ತುಳಿದಿದ್ದಂಥ ಸಾನ್ನಿಧ್ಯದಲ್ಲಿ ಅದನ್ನು ಜೋಪಾನವಾಗಿ ತೆಗೆದುಕೊಂಡು ಗಿಡಗಳ ಮೇಲೆ ಹಾಕಿ. ಇದಿಷ್ಟನ್ನು ಕ್ರಮಬದ್ಧವಾಗಿ ನೀವು ಮಾಡಿದ್ರೆ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಈ ತಂತ್ರದ ಸಂಪೂರ್ಣ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರವೇನು ಬನ್ನಿ ನೋಡೋಣ. ಅಂಬಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ. ಅಮ್ಮ ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ 5/8/2022 ಶುಕ್ರವಾರ, ಅಷ್ಟಮಿ, ಸ್ವಾತಿ ನಕ್ಷತ್ರ, ವರಮಹಾಲಕ್ಷ್ಮಿ ಹಬ್ಬ. ಇವತ್ತು ಇನ್ನು ವರಮಹಾಲಕ್ಷ್ಮಿ ಪೂಜೆಯನ್ನು ಶುರು ಮಾಡುವ ಕಾಲ. ಯಾಕೆಂದರೆ ಇಷ್ಟೊತ್ತು ತಂತ್ರಸಾರ ಆಯಿತು. ಯಾತಕ್ಕಾಗಿ ತಂತ್ರಸಾರವನ್ನು ಮೊದಲೇ ಮಾಡಿದ್ದೀವಿ ಅಂದರೆ ಅಕಸ್ಮಾತ್ ಸಮಯದ ಅಭಾವದಿಂದ ತಿಳ್ಕೊಳ್ಳುವಂಥ ವಿಚಾರಗಳು 1-2 ವಿಚಾರ ನೀವು ಹಾಗೆ ಮರೆತರೂ ಅದರ ಕೆಲಸ ಕಾರ್ಯಸಿದ್ಧಿ ಆಗಲ್ಲ. ಹಾಗಾಗಿ ಈ ತಂತ್ರಸಾರ ಎಲ್ಲ ಆದ ನಂತರ ಮನೆಗಿರುವ ಪ್ರತಿಯೊಬ್ಬ ಸದಸ್ಯರು 2 ಹೂವು ಅಕ್ಷತೆ ಕಾರಣ ಇದರ ಮಧ್ಯದಲ್ಲಿ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಅವರೇ ಸ್ವಹಸ್ತದಿಂದ ಮಾಡಿದಷ್ಟು ಅನುಕೂಲ ಅವ್ರಿಗಾಗತ್ತೆ. ಈ ಜೇನುತುಪ್ಪ ನೈವೇದ್ಯ ಆದ ನಂತರ ನೈವೇದ್ಯದ ಪ್ರಸಾದವನ್ನು ಮನೆಗಿರ್ತಕ್ಕಂಥ ಪ್ರತಿಯೊಬ್ಬರು ತಗೊಳ್ಳಿ. ಇದಕ್ಕೆ ಧೂಪ ದೀಪ ನೈವೇದ್ಯ ಮಾಡ್ಬೋದು, ಒಂದು ಮಹಾಮಂಗಳಾರತಿ ಮಾಡ್ಬೋದು. ಈ ದೀಪಗಳಲ್ಲಿ ಬತ್ತಿ ಏನು ದೀಪಗಳು ಉರಿತಾ ಇದೆ ಇದನ್ನು ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಉರಿಲಿ. ಸಂಜೆ ಪುನಃ ದೀಪವನ್ನು ಹಚ್ಚಿ, ನಾಳೆ ಬೆಳಗ್ಗೆ ಪುನಃ ಹಚ್ಚಿ, ಸಂಜೆ ಹಚ್ಚಿ, ಅಂದರೆ ಇದು ವಿಸರ್ಜನೆ ಮಾಡುವ ತನಕ ಬೆಳಗ್ಗೆ ಮತ್ತು ಸಾಯಂಕಾಲ ಕಂಪಲ್ಸರಿ ಈ ಸಾನ್ನಿಧ್ಯದಲ್ಲಿ ದೀಪ ಉರಿಬೇಕು. ಇದು ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಬೀಜಾಕ್ಷರಿ ಮಂತ್ರವನ್ನು ಅಷ್ಟೇ ಸಾಧ್ಯವಾದರೆ ಇವತ್ತು ಮತ್ತು ಸಂಜೆ ಮತ್ತು ನಾಳೆ ಬೆಳಗ್ಗೆ ಎಲ್ಲಿವರೆಗೂ ವಿಸರ್ಜನಾ ಕಾಲ ನಿಮ್ಮ ಸಮಯ ಇರುತ್ತೋ ಅಲ್ಲಿವರೆಗೂ ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಿ. ಈ ಬೀಜಾಕ್ಷರಿ ಮಂತ್ರದಿಂದಲೇ ಈ ತಂತ್ರಸಾರ ತಮ್ಮೆಲ್ಲರಿಗೂ ಸಹಿತ ಶ್ರೇಯಸ್ಸುಂಟಾಗಲಿ, ಹೆಚ್ಚಿನ ಫಲವನ್ನು ಕೊಡುವಂಥದ್ದಾಗಲಿ, ನಿಮ್ಮ ಏನು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದೀರೋ ಆ ಸಂಕಲ್ಪ ಪರಿಪೂರ್ತಿಯಾಗಿ ಸಿದ್ಧಿಯಾಗಲಿ. ಒಳ್ಳೆಯದಾಗಲಿ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋಂ ಆವಹ ತಾಮ ಆವಹ ಜಾತವೇದೋ ಲಕ್ಷ್ಮೀರಮನವಗಾಮಿನೀಂ. ಓಂ ಮಹಾಲಕ್ಷ್ಮೀ ನಮಃ. ಈಗ ಗುರುಜರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರನ್ನ ಮತ್ತು ಅರ್ಚಕರಾಗಿರುವಂಥ ಶ್ರೀ ಹರೀಶ್ ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ದೇವಿಯ ಪ್ರಾರ್ಥನೆ. ಇಷ್ಟೊತ್ತು ತಾವೆಲ್ಲರೂ ತಂತ್ರಸಾರವನ್ನು ದರ್ಶನ ಮಾಡಿದ್ರಿ. ತಂತ್ರಸಾರದ ಬಗ್ಗೆ ರಹಸ್ಯಗಳನ್ನು ತಿಳ್ಕೊಂಡ್ರಿ. ತಂತ್ರಸಾರ ಮತ್ತು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ಈ ಅನುಷ್ಠಾನ ಮಾಡೋದ್ರಿಂದಲೇ ನಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಈಗ ತಾಯಿ ವರಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಪೂಜಾ ಅನುಷ್ಠಾನವನ್ನು ಮಾಡುವ ಈ ಶುಭಗಳಿಗೆ ಶುಕ್ರವಾರ ವರಮಹಾಲಕ್ಷ್ಮಿ ಬಂದರೆ ಹೇಗಪ್ಪ ರಾಹುಕಾಲ ಹತ್ರ ಬಂದ್ಬಿಡುತ್ತೆ, ನಾವು ಪೂಜೆ ಪ್ರಾರಂಭ ಮಾಡಿದ್ರೆ ರಾಹುಕಾಲದಲ್ಲಿ ಮುಗ್ದಂಗಾಗುತ್ತಲ್ಲ ಅಂತ ನಿಮ್ಮಗಳ ಮನಸ್ಸಿರಬಹುದು. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ಬೆಳಿಗ್ಗೆ ನೀವು ಹಚ್ಚುವ ದೀಪ ಇದೆಯಲ್ಲ, ಆ ದೀಪವನ್ನು ಶುಭಗಳಿಗೆ ಹಚ್ಚಿಬಿಟ್ರೆ ಸಾಕು. ರಾಹುಕಾಲದ ಮಧ್ಯದಲ್ಲಿ ಮಾಡಿದ್ರೂ ತಪ್ಪಲ್ಲ. ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಾದ್ರೆ ದೇವಿ ಅನುಷ್ಠಾನದಲ್ಲಿ ರಾಹುಕಾಲ ಗುಳಿಕಾಲ ನೋಡೋಂಗೇ ಇಲ್ಲ. ಹಬ್ಬ ಹರಿದಿನಗಳಂತ ಬಂದರೆ ವಿಶೇಷತೆಗಳ ದಿವಸ ರಾಹುಕಾಲ ದೇವರಿಗೆ ನೋಡಬೇಕಾದ್ದೇ ಇಲ್ಲ. ಯಾಕೆಂದರೆ ರಾಹುಕಾಲಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು ದೇವತೆಗಳ ಒಂದು ಆರಾಧನೆ. ಅದರಿಂದ ಮನುಷ್ಯರು ನಾವು ನಮ್ಮ ಮನಸ್ಸು ಸಮಾಧಾನಕ್ಕೋಸ್ಕರ ಅಯ್ಯೋ ರಾಹುಕಾಲ ಬಂದ್ಬಿಡುತ್ತಲ್ಲ, ರಾಹುಕಾಲದಲ್ಲಿ ಮಾಡ್ತಿದ್ದೀವಲ್ಲ, ರಾಹುಕಾಲ ಎದುರಾಗ್ಬಿಡುತ್ತಲ್ಲ, ಆ ಚಿಂತನೆ ನಮಗೆ ಮಾತ್ರ, ಇದು ದೇವತೆಗಳಿಗಲ್ಲ. ಹಾಗಾಗಿ ಈಗ ನಾವು ಪೂಜೆಯನ್ನು ಪ್ರಾರಂಭ ಮಾಡೋಣ. ಈಗ ಪೂಜೆಯನ್ನು ಪ್ರಾರಂಭ ಮಾಡಿ ನಿಧಾನಕ್ಕೆ, ಹೆಣ್ಣು ಮಕ್ಕಳ ಸ್ಪೀಡ್ ಇಲ್ಲ. ಯಾಕೆಂದರೆ ಗಂಡು ಮಕ್ಕಳೇನಪ್ಪ ಅಂದರೆ ಪಟಾಪಟ 2 ಊದ್ಕಡ್ಡಿ ಹೂವು ಕಡ್ಡಿ ನೋಡ್ತಾರೆ, ಹೂವು ಅಕ್ಷತೆಗಳು ದೇವ್ರಿಗೆ ಹಾಕ್ತಾರೆ, ನಮಸ್ಕಾರ ಮಾಡ್ಕೊಂಡು ಆ ಕಡೆ ಹೋಗ್ತಾರೆ. ಆದರೆ ನೀವು ಪರಿಸ್ಥಿತಿ ಹಾಗಲ್ಲ. ಹುಟ್ಟಂಥ ರೇಷ್ಮೆ ಸೀರೆ ಬಗ್ಗೆ ನಿಮ್ಮ ಚಿಂತನೆ, ನಿಮ್ಮ ಅಲಂಕಾರದ ಬಗ್ಗೆ ನಿಮ್ಮ ಚಿಂತನೆ. ಅಪ್ಪಿ ತಪ್ಪಿ ಸಹಿತ ಅರಿಶಿನ ಕುಂಕುಮ ಒಂಚೂರು ಸೀರೆ ಮೇಲೆ ಬೀಳಬಾರ್ದು. ಸೀರೆಗೆ ಬೆಲೆ ಕೊಡ್ತಿದ್ರೆ ವಿನಃ ಅರಿಶಿನ ಕುಂಕುಮ ಮಂಗಳ ದ್ರವ್ಯಕ್ಕೆ ನೀವು ಬೆಲೆ ಕೊಡಲ್ಲ. ಅಂದರೆ ಸ್ವಲ್ಪ ಜನ ಮಾತ್ರ, ಎಲ್ಲರೂ ಹಾಗಲ್ಲ, ಸ್ವಲ್ಪ ಜನ. ಹಾಗಂತ ಗಲೀಜು ಮಾಡ್ಕೊಳ್ಳಿ, ಮೈಯೆಲ್ಲ ಅರಿಶಿನ ಕುಂಕುಮ ಬಳಕೊಳ್ಳಿ ಅಂತ ನಾನು ಹೇಳೋದಿಲ್ಲ. ಎಲ್ಲವೂ ಎಚ್ಚರಿಕೆ ಬೇಕು.
ಹಾಗೆ ಸಮಾಧಾನ ಬೇಕು. ಹಾಗೆ ಏನೇ ಆದರೂ ಹೆಣ್ಣು ಮಕ್ಕಳು ನೀವು ಅಲಂಕಾರ ಪ್ರಿಯರು, ನೀವು ಅಲಂಕಾರ ಮಾಡಿಕೊಂಡು ಲಕ್ಷ್ಮಿ ಅಲಂಕಾರ ಮಾಡೋಷ್ಟರೊಳಗೆ ಲಕ್ಷ್ಮಿ ಅವನವರಿಗೆ ಮಧ್ಯಾಹ್ನ ಊಟದ ಸಮಯ ಬಂದೇ ಬಿಡುತ್ತೆ. ಹಾಗೆ ಹೆಣ್ಣು ಮಕ್ಕಳು ಯಾವತ್ತೂ ಅಲಂಕಾರದಲ್ಲಿ ನಿಮ್ಮದೇ ಆದ ಸಮಯವನ್ನು ನೀವು ತಗೊಳ್ಳೇಬೇಕು. ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ಇವತ್ತು ಲಕ್ಷ್ಮಿನ ಅಲಂಕಾರ ಮಾಡಿದ್ದೀರಲ್ಲ, ಅಬ್ಬಾ ನೋಡ್ಲಿಕ್ಕೆ 2 ಕಣ್ಗಳು ಸಾಲದು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತೀರಿ. ನೀವು ಹೇಗೆ ಮುದ್ದಾಗಿ ಸೀರೆ ಉಟ್ಕೊಳ್ತೀರೋ ಅದೇ ಪ್ರಕಾರ ಅಮ್ಮನವ್ರಿಗೂ ಸೀರೆ ಉಡಿಸ್ತೀರಿ, ಅಮ್ಮನವ್ರಿಗೆ ಕೈ ಬಳೆ ಹಾಕ್ತೀರಿ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಂತೂ ಹಿಂದೆ ಪೂಜಾ ಪದ್ಧತಿ ಹೇಗಿತ್ತು, ಕಳಶವನ್ನು ಫೋಟೋವನ್ನು ಇಟ್ಟು ಪೂಜೆ ಮಾಡೋದು. ಆದರೆ ಇವತ್ತು ಕಳಶವನ್ನು ಇಡೋದಕ್ಕೆ ನಾವು ಮುಖ್ಯವಾಗಿ ದೇವಿಯನ್ನೇ ಸಾಕ್ಷಾತ್ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಕೂತಿದ್ದಾಳೇನೋ ಎಂಬಂಥ ರೀತಿ ಅಲಂಕಾರವನ್ನು ಮಾಡ್ತೀರಿ. ಮಾರುಕಟ್ಟೆನಲ್ಲಿ ಎಲ್ಲವೂ ಸಿದ್ಧತೆ, ಕೈ ಕಾಲು ಎಲ್ಲವೂ ಸ್ಪೇರ್ ಸಿಕ್ಬಿಡುತ್ತೆ. ಇವಾಗ ಎಲ್ಲವೂ ಪೀಸ್ ಮಾಡಿ ತಂದಿಟ್ಟಿರ್ತಾರೆ, ಅದನ್ನು ತಂದು ಇಲ್ಲಿ ಜೋಡಿಸಿ ನಾವು ಅಲಂಕಾರವನ್ನು ಮಾಡ್ತೀವಿ. ಈ ತರಹ ಪರಿಸ್ಥಿತಿಯೂ ಇದೆ. ಇರಲಿ, ಏನಾದರೂ ಅವರವರ ಮನಸ್ಸು. ಜೊತೆಗೆ ನಮ್ಮ ಮನೆಗೆ ಲಕ್ಷ್ಮಿ ಬಂದಾಗ ನಾವು ಹೇಗೆ ನೋಡ್ಕೋಬೇಕು, ಹೆಣ್ಣು ಮಗಳನ್ನು ಹೇಗೆ ನೋಡ್ಕೋಬೇಕೋ ಆ ಪ್ರಕಾರ ನೋಡ್ತಿದ್ದೀರಿ. ಆದರೆ ಒಂದು ಕಿವಿ ಮಾತಿರಲಿ, ಸಾಧ್ಯವಾದಷ್ಟು ಖಾದ್ಯಗಳನ್ನು, ಬೇಕಾಗಿರುವ ದೇವರ ನೈವೇದ್ಯವನ್ನು ನೀವೇ ನಿಮ್ಮ ಸ್ವಹಸ್ತದಲ್ಲಿ ಮಾಡಬೇಕೇ ವಿನಃ ಅದನ್ನು ಮಾರ್ಕೆಟಿಂದ ಮೊಬೈಲಲ್ಲಿ ಆರ್ಡರ್ ಮಾಡಿ ಮಾರ್ಕೆಟಿಂದ ತಂದು ಅದನ್ನು ದೇವರ ನೈವೇದ್ಯಕ್ಕೆ ಇಡುವಂಥದ್ದು ಅಷ್ಟು ಸಮಂಜಸವಲ್ಲ. ಅದು ವ್ಯಾಪಾರೀಕರಣದಲ್ಲಿರುತ್ತೆ, ತಂದು ತಿನ್ಬೋದೇ ವಿನಃ ದೇವರ ನೈವೇದ್ಯಕ್ಕಲ್ಲ. ದೇವರ ನೈವೇದ್ಯಕ್ಕೆ ಅಂತ ನೀವೇನು ಮಾಡ್ತೀರಿ, ಎಷ್ಟು ಮಾಡ್ತೀರಿ ಅಷ್ಟೇ ಸಾಕು. 1 ಲೋಟ ಹಾಲು ನೈವೇದ್ಯಕ್ಕೆ ಇಡಿ, ಅದೇ ತೃಪ್ತಿ. ಅಥವಾ ನಿಮ್ಮನೇಲಿ ಒಂದಿಷ್ಟು ಅನ್ನ ಪಾಯಸ ಮಾಡಿ, ಅದೇ ತೃಪ್ತಿ. ನೀವು ಮಾಡಬೇಕೇ ವಿನಃ ತಂದು ನೈವೇದ್ಯ ಮಾಡೋದು ಕ್ರಮ ಅಲ್ಲ. ಇವೆಲ್ಲವೂ ಸ್ವಲ್ಪ ಬುದ್ಧಿ ಕಲ್ತ್ಕೊಂಡ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಪೂಜಾ ಪ್ರಾರಂಭ ಮಾಡೋಣ. ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೇ ಕಾಯಕವಾದರೂ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಅನುಷ್ಠಾನ ಬಹಳ ಮುಖ್ಯವಾಗಿರುತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಓಂ ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಭವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಸ್ಸೀದಸಾದನಂ ಮಹಾಗಣಾಧಿಪತಯೇ ನಮಃ. ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ಸಹಿತ ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಮೊದಲು ಕಳಶ ಆವಾಹನೆ ಮಾಡೋಣ, ಕಳಶ ಪೂಜೆಯನ್ನು ಮಾಡೋಣ. ತದಂಗತ್ವೇನ ಕಳಶಾರಾಧನಂ ಕರಿಷ್ಯೆ. ಕಳಶಂ ಗಂಧಾಕ್ಷತ ಪತ್ರಪುಷ್ಪೈರಭ್ಯಶ್ಚ ಹಸ್ತೇನಾಚಾರ್ಯ ಕಲಶಸ್ಯ ಮುಖೇ ವಿಷ್ಣುಕಂಠೇ ರುದ್ರಸಮಾಶ್ರಿತ ಮೂಲೆ ತತ್ವಶಿರೋ ಬ್ರಹ್ಮ ಮಧ್ಯೆ ಮಾತೃಣಾಸ್ಪಿರಃ ಕುಕ್ಷೋ ಸಾಗರಾತ್ ಸರ್ವೇ ತದ್ಬೀಭಾವ ಸುಂದರಃ ಋಗ್ವೇದ ವೇದಸ್ಸಾವೇದೋ ತರ್ಪಣಃ ಅಂಗೇ ಜಲಿತಾಃ ಸರ್ವೇ ಕಲಶಾಂ ಸಮಾಶ್ರಿತಾಃ ಆಯನಂತೆ ಪೂಜಾರ್ಥಂ ದರ್ಶಕಾರಕ ಗಂಗೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಓಂ ಆಪೋ ಇಷ್ಟಾಮಯೋ ಬುಹಸ್ತಾ आपो जनयता जनः. महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्. सिद्धलक्ष्मी मोक्षलक्ष्मी जयलक्ष्मी सरस्वती श्रीलक्ष्मी वरलक्ष्मी च प्रसन्ना मम सर्वदा. शान्ताकारं भुजगशयनं पद्मनाभं सुरेशं विश्वा
ನಿಮ್ಮ ಜೊತೆ ಹಾಗೆ ಮುಂದುವರಿಸೋಣ. ಕ್ಷೀರಾಭಿಷೇಕ ಆಯಿತು. ಅಮ್ಮನವರಿಗೆ ತಾವಂತೂ ಪಂಚಾಮೃತ ಅಭಿಷೇಕವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ಮನೇಲಿ ಮಾಡಿರ್ತೀರಿ. ಯಾಕೆಂದರೆ ತಾವು ಮನೆಯಲ್ಲಿ ಮಾಡೋದಕ್ಕೂ ನಾವಿಲ್ಲಿ ಮಾಡೋದಕ್ಕೂ ಭಾಳ ವ್ಯತ್ಯಾಸಗಳಿದೆ. ಏನೇ ಆದರೂ ಮನೆಯಲ್ಲಿ ಮಾಡುವಂಥ ಹೆಣ್ಣು ಮಕ್ಕಳು ತಾವೆಲ್ಲ ವ್ಯವಸ್ಥೆ ಮಾಡಿರ್ತೀರಿ. ಅಮ್ಮನವರ ಅಭಿಷೇಕಕ್ಕಂತೂ ಯಾವುದೂ ಬಿಡೋದಿಲ್ಲ. ಅಪ್ಪಿ ಮನೆಯವ್ರು ತರಲಿಲ್ಲ ಅಂದರೂ ಕಷ್ಟನೋ ಸುಖನೋ ನೀವಂತೂ ಎಲ್ಲ ವ್ಯವಸ್ಥೆ ಮಾಡಿರ್ತೀರಿ. ಅದು ತಾಯಿ ಮಹಾಲಕ್ಷ್ಮಿಯನ್ನು ಪ್ರತಿಯೊಬ್ಬ ಹೆಂಗಳೆಯರು ಸಹಿತ ಹೆಣ್ಣು ಮಕ್ಕಳು ನಿಮ್ಮ ಮನಸ್ಸಾ ಇಚ್ಛೆ ದೇವಿನ ಅಲಂಕಾರ ಮಾಡಿರ್ತೀರಿ. ಅಭಿಷೇಕ ಆಯಿತು. ಇನ್ನು ಅಮ್ಮನವರಿಗೆ ಸೀರೆ ಉಡಿಸ್ಬೇಕಲ್ಲ, ತಾವಂತೂ ರೇಷ್ಮೆ ಸೀರೆ ತಂದಿಟ್ಟಿರ್ತೀರಿ. ಕನಿಷ್ಠ ಪಕ್ಷ ಬಲವಂತವಾಗಾದರೂ ಯಜಮಾನರ ಹತ್ರ ಬಲವಂತವಾಗಿ ಒಂದು ಸೀರೆ ತರಿಸ್ಕೊಂಡು ದೇವರಿಗೆ ಉಡಿಸುವಂಥ ಪ್ರಕ್ರಿಯೆಗಳನ್ನು ನೀವು ಮಾಡಿರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ನಾವು ಸಹಿತ ಅಮ್ಮನವರಿಗೆ ಒಂದು ವಸ್ತ್ರವನ್ನು ಉಡಿಸೋಣ. ವಸ್ತ್ರದ ಜೊತೆಗೆ ಅಮ್ಮನವರಿಗೆ ಚಿನ್ನದ ಒಡವೆಗಳು. ನೀವಂತೂ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಪ್ರತಿಯೊಬ್ಬರೂ ಅದನ್ನು ಮನಸ್ಸಲ್ಲಿ ಹಾಗೇ ಸಂಕಲ್ಪ, ಆ ಸಂಕಲ್ಪ ನೀವು ದೃಢ ಸಂಕಲ್ಪವನ್ನು ಮಾಡ್ತೀರಿ. ಹಾಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಮನೆಯಲ್ಲಿರ್ತಕ್ಕಂಥ ಬೀರುವಲ್ಲಿರ್ತಕ್ಕಂಥ ಪದಾರ್ಥಗಳೆಲ್ಲವನ್ನೂ ಸಹಿತ ತಂದು ನೀವು ರೋಡಲ್ಲಿ ಪ್ರದರ್ಶನ ಮಾಡಿಬಿಡ್ತೀರಿ. ಆದರೆ ನೋಡೋರ ಕಣ್ಗಳು ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಹೆಣ್ಣುಮಕ್ಳು ಅರ್ಥ ಮಾಡ್ಕೊಳ್ಳಲ್ಲ. ಮನೇಲಿ ಯಜಮಾನ್ರು ಹೇಳ್ತಿರ್ತಾರೆ ಅದು ಬೇಡ ಇದು ಬೇಡ, ಆದರೂ ಯಜಮಾನ್ರು ಆ ಕಡೆ ಈ ಕಡೆ ದಾಟಿದ್ರೆ ಸಾಕು ಬೀರೂರಿರೋ ಪದಾರ್ಥ ಎಲ್ಲ ತಂದು ನೀವು ರಸ್ತೆಯಲ್ಲಿ ಇಡೋ ಥರ ತಂದು ಆಚೆ ಇಟ್ಕೊಂಡ್ಬಿಡ್ತೀರಿ. ಆದರೆ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಬೆಲೆ ಬಾಳುವಂಥ ವಸ್ತುಗಳನ್ನು 10 ಜನ ಬಂದು ಹೋಗುವಾಗ ಬೆಲೆ ಬಾಳೋ ವಸ್ತುಗಳನ್ನು ಬಹಳ ಜೋಪಾನವಾಗಿ ಕಾಪಾಡಬೇಕು. ಆ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನೆಲ್ಲ ತಂದಿಡೋದು ಬೇಡ. ಚಿಕ್ಕದಾಗಿ ಚೊಕ್ಕಟವಾಗಿ ತಾಯಿ ವರಮಹಾಲಕ್ಷ್ಮಿ ಮುಂದೆ ಒಂದಷ್ಟು ನಾಣ್ಯಗಳನ್ನು, ಒಂದಷ್ಟು ದುಡ್ಡನ್ನು ಅಥವಾ ನಿಮ್ಮಲ್ಲಿರ್ತಕ್ಕಂಥ ದೇವರು ಕೊಟ್ಟಿದ್ದರನ್ನು ಆ ಬೀರುಗೆ ಪೂಜೆ ಮಾಡಿ. ಆದರೆ ಅದನ್ನು ಬಿಟ್ಟು ನೀವು ತಂದು ಎಲ್ಲವನ್ನು ಸಹಿತ ದೇವ್ರ ಮುಂದೆ ಇಟ್ಟು ಯಾರೋ ಕೆಟ್ಟ ಕಣ್ಣುಗಳಿಂದ ಬಿದ್ದು ಅದು ಇನ್ನೇನೋ ದೋಷ ಆಗಿ ಮುಂದಿನ ವರ್ಷದ ವರಮಹಾಲಕ್ಷ್ಮಿಗೆ ನಿಮಗೆ ಕಷ್ಟ ಆಗಬಾರ್ದು. ಅದಕ್ಕೋಸ್ಕರ ಏನೇ ಮಾಡಿದ್ರೂ ಅದಕ್ಕೆ ಅದನ್ನು ಅರ್ಥ ಮಾಡಿಕೊಂಡು ವ್ಯವಸ್ಥೆ ಮಾಡುವಂಥದ್ದು ಬಹಳ ಮುಖ್ಯ. ಇದಾಗಲಿ, ತಾಯಿ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆಲ್ಲರಿಗೂ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡಿ, ನೀವೆಲ್ಲ ಹೇಗೆಲ್ಲ ಸಿದ್ಧತೆ ಮಾಡ್ತೀರೋ, ಹೇಗೆಲ್ಲ ಅಲಂಕಾರ ಮಾಡ್ತೀರೋ ಎಲ್ಲ ಮಾಡಿಟ್ಟಿರ್ತೀರಿ. ಇನ್ನು ನಾಮ ಪೂಜೆಗೆ ಶುರು ಮಾಡೋಣ. ನಾಮಾರ್ಚನೆ ಶುರುವಾಗಲಿ. ಅಥಾಂಗ ಪೂಜಾಂಜಕರಿಷ್ಯೆ. ಓಂ ಶ್ರೀ ರಮಾಯೈ ನಮಃ. ಬಿಡಿ ಹೂ ಪೂಜೆ ಮಾಡ್ತಾ ಬನ್ನಿ. ಪೂಜಯಾಮಿ ಶ್ರೀರಾಜ್ಬಿತನಯಾಯ ನಮಃ. ಗುಲ್ವೋ ಪೂಜಯಾಮಿ ಪದ್ಮಾಯೇ ನಮಃ. ಜಾನಿನೇ ಪೂಜಯಾಮಿ ಕಮಲಾಯ ನಮಃ. ಜಂಗೆ ಪೂಜಯಾಮಿ ಸರ್ವಸಂಪದ್ದಾಯಿನ್ಯೇ ನಮಃ. ಘೋರೋನ್ ಪೂಜಯಾಮಿ ಇಂದಿರಾಯ ನಮಃ. ಕಟಿಂ ಪೂಜಯಾಮಿ ವಿಷ್ಣುವಲ್ಲಭಾಯ ನಮಃ. ನಾಭಿಂ ಪೂಜಯಾಮಿ ಕಮಲವಾಸಿನ್ಯೇ ನಮಃ.
ನಡೀತಾ ಇದೆ. ಅದರ ಮಧ್ಯದಲ್ಲಿ ನಾಮಾರ್ಚನೆ ಆಯಿತು, ವಿಶೇಷವಾಗಿರ್ತಕ್ಕಂಥ ಫಲಪತ್ರಗಳಿಂದ ಪೂಜೆ ಮಾಡಿದ್ದಾಯಿತು. ಅಮ್ಮನವರಿಗೆ ಕೇದಿಗೆ ಇದೆ, ಅದಕ್ಕಿಂತ ಮುಖ್ಯವಾಗಿ ಕಮಲ ಪುಷ್ಪ ಇದೆ. ಆ ಕಮಲ ಪುಷ್ಪದಿಂದ ಕಮಲನಾಭಿನ್ಯಾಗೆ ಅಂದರೆ ತಾಯಿ ಮಹಾಲಕ್ಷ್ಮಿಗೆ, ಮಹಾವಿಷ್ಣುವಿನ ಅರ್ಧಾಂಗಿ ಆದಂಥ ತಾಯಿ ಮಹಾಲಕ್ಷ್ಮಿಗೆ ಕಮಲ ಪುಷ್ಪದಿಂದ ಅರ್ಚನೆ ಸಂಕಲ್ಪವನ್ನು ಮಾಡೋಣ. ಈಗ ಹೋಗಿ ಹಾಗೆ ಬರೋಣ. ತಾವೆಲ್ಲರೂ ಕಾಯ್ತಾ ಇರಿ. ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಮಾಜಿ ಮುಜರಾಯಿ ಸಚಿವರು ಮಾಲೂರಿನ ಕೃಷ್ಣ ಶೆಟ್ಟಿ ಅವರು ಮತ್ತು ಅವರ ತಂಡ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಜಿ ಮುಜರಾಯಿ ಸಚಿವರು ಕೃಷ್ಣ ಶೆಟ್ಟರು ಬಂದಿದ್ದಾರೆ ಅಂದರೆ ಇವತ್ತು ಶ್ರೀನಿವಾಸನಿಗೆ ಲಕ್ಷ್ಮಿಗೆ ತೃಪ್ತಿ ಆಗಿದೆ ಅಂತ. ಯಾಕೆಂದರೆ ನಿಮ್ಮನ್ನು ಎದುರುಗಡೆ ಇಟ್ಕೊಂಡು ನಾವು ಈ ಮಾತು ಹೇಳೋದಲ್ಲ. ತಿರುಮಲ ತಿರುಪತಿ ಆಸ್ಥಾನದಿಂದ ಮೊದಲುಕೊಂಡು ಪುಣ್ಯಕ್ಷೇತ್ರಗಳಲ್ಲಿ ಯಾವುದೇ ಒಂದು ದೇವತಾರಾಧನೆಯಲ್ಲಿ, ದೇವರ ಪೂಜೆಗಳಲ್ಲಿ ವಿಶೇಷವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ತಮ್ಮ ಕಾಯಕವನ್ನು ಸಾಧ್ಯವಾದಷ್ಟು ಲೋಪ ಬಾರದಂತೆ ನಡ್ಕೊಳ್ಳುವಂಥ ಮನಸ್ಥಿತಿ ಯಾರನ್ನ ನೋಡ್ಬೋದಾದರೆ ಅದು ನಮ್ಮ ಕೃಷ್ಣ ಶೆಟ್ಟರನ್ನೇ. ಯಾಕೆಂದರೆ ಆ ತಿರುಪತಿ ಲಾಡು ಆಗಲಿ, ಅಲ್ಲಿ ತಿರುಪತಿಗೆ ಬರ್ತಕ್ಕಂತಹ ಕರ್ನಾಟಕದ ಯಾತ್ರಾರ್ಥಿಗಳಿಗೆ ದೇವರನ್ನ ದರ್ಶನ ಮಾಡುವಂಥದ್ದೊಂದು ಭಾಗ್ಯ. ಹಾಗೆ ಬರ್ತಕ್ಕಂತಹ ಯಾತ್ರಾರ್ಥಿಗಳಿಗೆ ಅನ್ನಪ್ರಸಾದ ಬೇಕಲ್ಲ, ಆ ಅನ್ನಪ್ರಸಾದವನ್ನೂ ಸಹಿತ ಕರುಣಿಸುವಂಥ ಒಂದು ಒಳ್ಳೆಯ ಮನಸ್ಸು. ದೇವರು ಎಲ್ಲವೂ ಎಲ್ಲರಿಗೂ ಕೊಡಲ್ಲ. ಕೊಟ್ಟದ್ದನ್ನು ಅದನ್ನು ಸದ್ವಿನಿಯೋಗ ಮಾಡುವಂಥ ಮನಸ್ಥಿತಿ ಅದು ಎಲ್ಲರಿಗೂ ಕೊಡೋದೇ ಇಲ್ಲ. ಏನು ಬಂದರೂ ನಾನು ಬೀರು ಒಳಗಿರಲಿ ಅನ್ಬೇಕೇ ವಿನಃ ಬೀರುವಿಂದ ಹೊರಗಡೆ 10 ಜನಕ್ಕೂ ಅದನ್ನು ಉಣಬಡಿಸಬೇಕು ಎಂಬತಕ್ಕಂಥ ಚಿಂತನೆ ಕೃಷ್ಣ ಶೆಟ್ಟರಿಗಿದೆ. ವರ್ಷದಲ್ಲಿ ಮಹಾವಿಷ್ಣುವಿಗೆ ಪ್ರಾರ್ಥನೆ, ಶಿವರಾತ್ರಿ ಬಂತು ಅಂದರೆ ಗಂಗಾಜಲ ಹೇಳ್ತಾ ಹೊರಟ್ರೆ ನಂದೇ ಸಾಕಷ್ಟಾಗತ್ತೆ. ನೀವು ಮಾತಾಡಲಿ. ಕೊಡಿ, ಹಾರ ಕೊಡಿ. ಭಗವಂತ ಲಕ್ಷ್ಮೀನಾರಾಯಣ ಅಬ್ಬ ಒಳ್ಳೆಯದಾಗಿ ಇನ್ನೂ ಒಳ್ಳೆಯ ಯಶಸ್ಸಾಗಿ ಒಳ್ಳೆ ಕೀರ್ತಿವಂತರಾಗಿ ನಿಮ್ಮ ಮನೋಕಾಮನೆ ಸಿದ್ಧಿಯಾಗಲಿ. ಇದು ಹೀಗೆ ಇರಲಿ. ಈ ಪುಷ್ಪಮಾಲೆ ಇದು ವಿಜಯ ಪತಾಕೆ ಆಗಿರಬೇಕು ನಿಮಗೆ. ಒಳ್ಳೆಯದಾಗಲಿ. ಓ ಹಾಂ, ಚಿಕ್ಕ ಸ್ವಾಮಿಗಳಿಗೆ ಒಳ್ಳೆಯದಾಗಲಿ. ಬನ್ನಿ. ನೋಡಿ, ಹಾರ ದೊಡ್ಡ ತರ್ತೀರಿ. ನೀವು ಹಾರ ಹಾಕೊಂಡು ಎಷ್ಟು ನೋವು ತಿಂತೀರಿ. ನಾವು ಇಂಥ ದೊಡ್ಡ ಹಾರಗಳು ಮೈ ಮೇಲೆ ಹಾಗೇ ನಿಲ್ಲಿಸ್ಕೊಳ್ತೀವಿ. ತಗೊಳ್ಳಿ, ಮಾತಾಡಿ. ಹಾಂ, ಓ ಪತ್ರಿಕೆ ಏನೋ ತಂದಿದ್ದೀರಿ, ಇರಲಿ, ನೀವು ಮಾತಾಡಿ. ಬನ್ನಿ. ಹಾಂ, ಆನಾಗಿದೆ, ಮೈಕ್ ಆನಾಗೇ ಇರುತ್ತೆ. ಎಲ್ರಿಗೂ ನಮಸ್ಕಾರ. ಸ್ವಾಮೀಜಿಯವರ ಪಾದಚರಣೆಗಳಿಗೆ ಸಾಷ್ಟಾಂಗ ನಮಸ್ಕಾರ. ಇವತ್ತಿನ ಈ ಶುಭ ದಿನ ಅಷ್ಟೈಶ್ವರ್ಯ ಕೊಡುವಂಥ, ಸಕಲ ಸೌಭಾಗ್ಯಗಳನ್ನ ಕೊಡುವಂಥ, ವರ ಕೊಡುವಂಥ ನಮ್ಮ ಅಮ್ಮ ಮಹಾಲಕ್ಷ್ಮಿ ಹಬ್ಬ ಇವತ್ತು. ಇಡೀ ಮನುಕುಲನೇ ಆ ತಾಯಿಗೆ ಪೂಜೆ ಸಲ್ಲಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥ ಶುಭ ದಿನ ಇವತ್ತು. ಈ ಶುಭ ದಿನದಂದು ಎಲ್ರಿಗೂ ಶುಭ ಆಗಲಿ, ಎಲ್ರಿಗೂ ನಾನು ಶುಭ ಹಾರೈಸ್ತಾ ಜೊತೆಗೆ ಗುರುಗಳ ಆಶೀರ್ವಾದನ ಪಡ್ಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಇವತ್ತಿನ ದಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ 7 ವಾರ್ಡ್ ಇದೆ. ಆ ಎಲ್ಲ ವಾರ್ಡಲ್ಲಿ ಹೆಚ್ಚಾಗಿ ಶ್ರಮಿಕರು ಮತ್ತು ಬಡವರೇ ತುಂಬಿರುವಂಥ ಭಾಗಗಳದು. ಕೇಂದ್ರ ಸ್ಥಾನದಲ್ಲಿದ್ದರೂ ರಾಜಧಾನಿಯಲ್ಲಿ ಆ ಭಾಗದಲ್ಲಿ ಬಡತನ ಹೆಚ್ಚಾಗಿದೆ. ಈ ಬಡವರಿಗೆ ಸಹಕಾರ ಆಗಲಿಕ್ಕೆ ಮತ್ತು ಶ್ರಮಿಕರಿಗೆ ವಿದ್ಯಾರ್ಥಿಗಳಿಗೆ ಸಹಕಾರ ಕೊಡಲಿಕ್ಕೆ ಇವತ್ತು ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಗುರೂಜಿಯವ್ರನ್ನ ಆಹ್ವಾನ ಮಾಡೋಕ್ಕೆ ಇಲ್ಲಿ ಬಂದಿದ್ದೀನಿ. ಇವತ್ತು ಈಗ ಈ ಕಾರ್ಯಕ್ರಮ ನಂತರ ಗುರೂಜಿಯವ್ರ ನೇರವಾಗಿ ಆ ಕಾರ್ಯಕ್ರಮ ಕರ್ಕೊಂಡು ಹೋಗ್ತಾಯಿದ್ದೀವಿ. ಆ ಕಾರ್ಯಕ್ರಮ ಅನ್ನದಾನ ಕೊಡುವಂಥ ಕಾರ್ಯಕ್ರಮ. 7 ವಾರ್ಡಲ್ಲಿ ಇವತ್ತು ಒಂದೊಂದು ಕಡೆ ಅನ್ನದಾನ ಪ್ರಾರಂಭ ಮಾಡ್ತೀವಿ. ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ಈ ಅನ್ನದಾಸೋಹ ಪ್ರಾರಂಭ ಮಾಡಲಿಕ್ಕೆ ಗುರೂಜಿಯವರ ಸಹಕಾರ ಆಶೀರ್ವಾದ ಬೇಡಲಿಕ್ಕೆ ಬಂದಿದ್ದೀವಿ. ಅವರ ಮುಖಾಂತರನೇ ಉದ್ಘಾಟನೆ ಮಾಡಬೇಕು ಅಂತ ಎಲ್ಲರ ಇಚ್ಛೆ ಇರೋದ್ರಿಂದ ಮತ್ತು ನಮ್ಮ ಸಂಕಲ್ಪ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಗುರೂಜಿಯವರ ನಿರಂತರ ಆಶೀರ್ವಾದ ನಮಗೆ ಸಿಗ್ತಾ ಇದೆ. ಈ ಕಾರ್ಯಕ್ರಮಕ್ಕೂ ಕೂಡ ಅವರ ಸಹಕಾರ ಆಶೀರ್ವಾದ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀನಿ. ಅವ್ರಿಗೆ ಅವ್ರ ಪ್ರಾರ್ಥನೆ ಒಳ್ಳೆಯದಾಗಲಿ. ನಿಮ್ಮ ಕಾಯಕ ಸದಾಕಾಲ ವಿಜಯ ಯಾತ್ರೆ ಆಗಿದ್ದು ವಿಜಯವನ್ನು ಸಂಪಾದನೆ ಮಾಡುವಂಥದ್ದಾಗಲಿ. ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದೀರಿ. ಹಸಿದ ಹೊಟ್ಟೆಗೆ ಅನ್ನವನ್ನು ಉಣಬಡಿಸೋದು, ಜ್ಞಾನದ ಒಂದು ಹಸಿವಿಗೆ ಆ ಜ್ಞಾನವನ್ನು ಕೊಡ್ತಕ್ಕಂಥದ್ದು, ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿ ನಿಲ್ಲೋದು, ಇದು ನಿಮ್ಮ ಕಾಯಕದಲ್ಲಿ ನಿಮ್ಮ ತಂದೆ ತಾಯಿ ಆಶೀರ್ವಾದದೊಂದಿಗೆ ನೀವು ಹಾಕೋ ಹೆಜ್ಜೆನಲ್ಲಿ ಇದನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗಿ. ಇದಿಷ್ಟೇ ಪ್ರಪಂಚಕ್ಕೆ ಬೇಕಾಗಿರೋದು. ಒಳ್ಳೆಯದಾಗಲಿ. ಈಗ
ಬಿನ್ನಿಪೇಟೆ ಬೆಟ್ಟಮ್ಮ ಸರ್ಕಲಲ್ಲಿ ಪ್ರಾರಂಭ ಆಗುತ್ತೆ ಮನೆ. ಒಳ್ಳೇದಾಗಲಿ, ಒಳ್ಳೇದು. ದಯವಿಟ್ಟು ಅಲ್ಲಿ ಬರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈ ಕಾರ್ಯಕ್ರಮ ಮುಗಿದ ತಕ್ಷಣ ನಿಮ್ಮಲ್ಲೇ ನಾವು. ಒಳ್ಳೇದಾಗಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತೊಬ್ಬ ವಿಶೇಷ ಅತಿಥಿ ಆಗಮಿಸಿದ್ದಾರೆ. ಮುಳಬಾಗ್ಲಿಂದ ಆರ್ ಆಂಜು ಬಾಸ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೊಡಿ ಪ್ರಸಾದ ಕೊಡಿ. ಇವತ್ತು ಲಕ್ಷ್ಮೀ ಪೂಜೆಯಲ್ಲಿದೆಯಲ್ಲ, ಅದಕ್ಕೆ ಬೇಟ. ಮಾತಾಡಿ. ಆನಾಗಿದೆ. ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಹಾಗೂ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿಯರಿಗೆ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಿಗೆ ಹಾಗೂ ನನ್ನ ಯುವ ಜನರಿಗೆ ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ಇವತ್ತು ವಿಶೇಷ ಏನಂದರೆ, ಇವತ್ತು ವರಲಕ್ಷ್ಮಿ ಹಬ್ಬ, ಹಾಗೆ ಅಷ್ಟಲಕ್ಷ್ಮಿ, ಸರಸ್ವತಿ ಎಲ್ಲದಕ್ಕೂ ಇವತ್ತು ನಾನು ನಮ್ಮ ಆನಂದ್ ಗುರೂಜಿ ಸ್ವಾಮಿ ಹತ್ರ ಬಂದಿದ್ದೀನಿ. ಆ್ಯಕ್ಚುಲಿ ನಾನೊಂದು ಮಾತು ಹೇಳಬೇಕು ಅಂತ ಇದ್ದೀನಿ. ಲಾಸ್ಟ್ 12 ತಿಂಗಳ ಹಿಂದೆ ಸ್ವಾಮಿ ಹತ್ರ ಬಂದು ಭೇಟಿಯಾಗಿದ್ದೀನಿ, ಹಾಗೆ ಆಶೀರ್ವಾದನೂ ತೊಗೊಂಡಿದ್ದೀನಿ. ಸ್ವಾಮೀಜಿ ಬಂದು ಆ ಟೈಮಲ್ಲೇ ಕೆಲವು ವಿಷಯಗಳು ಪಾಸಿಟಿವ್ ಆಗಿ ಈ ಥರ ಮಾಡು ಅಂತ ಹೇಳಿದ್ದಾರೆ. ಅದಕ್ಕೂ ನನಗೆ ಒಳ್ಳೆಯದಾಗಿದೆ. ಯಾಕಂತ ಹೇಳಿದ್ರೆ, ಸ್ವಾಮೀಜಿ ಬಂದು ಯಾವ ರೀತಿಯಲ್ಲಿ ಹೇಳಿದಾರೋ ಇವತ್ತು ಅದೇ ಥರ ನನಗೆ ನಡೀತಾ ಇದೆ. ಅದಕ್ಕೆ ನನ್ನ ಬರ್ತ್ಡೇ 6ನೇ ತಾರೀಕು ಶನಿವಾರ ಆಗಸ್ಟಲ್ಲಿ ನಮ್ಮ ಮಾಡ್ಕೊಳ್ತಿದ್ದೀರಿ ಹುಡುಗಬ್ಬನ? ಸ್ವಾಮಿ ಮುಳಬಾಗಿಲಿನಲ್ಲಿ. ತುಂಬ ಸಂತೋಷ. ಮುಳಬಾಗಿಲಿನಲ್ಲಿ ನೇತಾಜಿ ಗ್ರೌಂಡಲ್ಲಿ ನಮ್ಮ ಸ್ವಾಮೀಜಿ ಬಂದು ಆಶೀರ್ವಾದ ಮಾಡ್ತಾರೆ. ಹಾಗೆ ಆಂಜನೇಯ ದೇವಸ್ಥಾನದಲ್ಲಿ ಫಸ್ಟು ಸ್ವಾಮೀಜಿ ಬಂದು ಅಲ್ಲಿ ಬಂದು ಪೂಜೆ ಎಲ್ಲ ಮಾಡಿ ಹಾಗೆ ನಮಗೆಲ್ಲ ಆಶೀರ್ವಾದ ಕೊಟ್ಟು ಮತ್ತೆ ಬಂದು ನೇತಾಜಿ. ಯಾವತ್ತು ಕಾರ್ಯಕ್ರಮ? ಶನಿವಾರ ಸ್ವಾಮಿ. ಶನಿವಾರ. ಒಳ್ಳೆಯದಾಗಲಿ. ಸಮಯದ ಅಭಾವ ಇದೆ. ವರಮಹಾಲಕ್ಷ್ಮಿ ಅನುಷ್ಠಾನ ನಿಮ್ಮ ಹುಟ್ಟುಹಬ್ಬ, ಜೊತೆಗೆ ಬಡಬಗ್ಗರಿಗೆ ಅದರಿಂದ ಏನಾದರೂ ಒಂದಷ್ಟು ಸೇವೆ ಮಾಡೋದನ್ನು ತಾವು ಮಾಡಿ. ನಿಮ್ಮೊಂದಿಗೆ ನಾನಿದ್ದೇನೆ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಖುಷಿ, ದೇವಿಗೆ ಅಲಂಕಾರವನ್ನೆಲ್ಲ ಸಲ್ಲಿಸಿದ್ದಾಯಿತು. ಅಮ್ಮನವರಿಗೆ ಹೆಣ್ಣು ಮಕ್ಕಳು ಉಡುವಂತಹ ರೀತಿ ರೇಷ್ಮೆ ಸೀರೆ ಉಡ್ಸೋಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ಇತ್ತೀಚಿನ ದಿನಗಳು ಉಡೋ ಸೀರೆ ಕ್ರಮ ಬೇರೆ. ನಾವು ದೇವಿಗೆ ಒಂದು ಪುಟ್ಟದಾದಂಥ ಸೀರೆ ಉಡಿಸಿದ್ದೀವಿ. ಇನ್ನು ನಾಮಾರ್ಚನೆಯನ್ನು ಮಾಡೋಣ. ಕಮಲ ಪುಷ್ಪದ ಅರ್ಚನೆ ಅಂತ ಹೇಳಿದೆ. ಕಮಲ ಪುಷ್ಪ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ನೋಡಿ, ಸೃಷ್ಟಿಯಲ್ಲಿ ಏನೆಲ್ಲ ವಿಶೇಷತೆಗಳಿದೆ. ಈ ಹೂನ ನೋಡೋದೇ ಒಂದು ಆನಂದ. ಈ ಹೂ ನೋಡೋದು ಒಂದು ಆನಂದ. ಯಾಕೆಂದರೆ ಈ ಕಮಲ ಪುಷ್ಪ ಇದು ಕೆಸರಲ್ಲಿ ಬಿಡ್ತಕ್ಕಂಥದ್ದು. ಕೆಸರಲ್ಲಿರ್ತಕ್ಕಂಥ ಕಮಲಕ್ಕೆ ಇಷ್ಟು ಶಕ್ತಿ ಇದೆ. ಹಾಗೆ ಗೋವಿನಲ್ಲಿ ಗೋಮಯ ಹಾಕುವ ಸಾನ್ನಿಧ್ಯದಲ್ಲಿ ಲಕ್ಷ್ಮಿ ನೆಲೆಂತಿದ್ದಾಳೆ. ಆ ಸಾನ್ನಿಧ್ಯಕ್ಕೆ ಅಷ್ಟು ಶಕ್ತಿ ಇದೆ. ಒಳ್ಳೆಯದಾಗಲಿ. ನಾಮಾರ್ಚನೆ ಮಾಡೋಣ. ಓಂ ಐಂ ಹ್ರೀಂ ಶ್ರೀಂ ಓಂ ವಿಕೃತ್ಯೈ ನಮಃ. ಓಂ ವಿದ್ಯಾಯೈ ನಮಃ. ಓಂ ಶ್ರದ್ಧಾಯೈ ನಮಃ. ಓಂ ವಿಭೂತ್ಯೈ ನಮಃ. ಓಂ ಸರ್ಭ್ಯೈ ನಮಃ. ಓಂ ಪರಮಾತ್ಮಕೈ ನಮಃ. ಓಂ ವಾಚೈ ನಮಃ. ಓಂ ಪದ್ಮಾಲಯಾಯ ನಮಃ. ಓಂ ಸುಜಯೇ ನಮಃ. ಓಂ ಸ್ವಾಹಾಯೇ ನಮಃ. ಓಂ ಸ್ವದಾಯೇ ನಮಃ. ಓಂ ಸುಧಾಯೇ ನಮಃ. ಓಂ ಧನ್ಯಾಯ ನಮಃ. ಓಂ ನಿತ್ಯಪುಷ್ಟಾಯ ನಮಃ. ಓಂ ವಿಭಾವರ್ಯಾಯ ನಮಃ. ಓಂ ಆದಿತ್ಯಾಯ ನಮಃ. ಓಂ ದೀಪ್ತ್ಯೈ ನಮಃ. ಓಂ ದೀಪ್ತಾಯ ನಮಃ. ಲೋಕಶೋಕವಿನಾಶಿನ್ಯೈ ನಮಃ. ಧರ್ಮಲೇಯಾಯ ನಮಃ. ಲೋಕಮಾತ್ರೈ ನಮಃ. ಪದ್ಮಾಕ್ಷೇ ನಮಃ. ಪದ್ಮಸುಂದರೇ ನಮಃ. ಪುಣ್ಯಕೃತಾಯ ನಮಃ. पूर्वमभीष्ट संश्रया तथा सुरेन्द्रेण दिनेषु सेविता करोतु सानः शुभहेतुरीश्वरी शुभानि भद्राण्यभि
ಮನೆಯಲ್ಲಿ ಏನೆಲ್ಲ ನೈವೇದ್ಯವನ್ನು ಸಿದ್ಧತೆ ಮಾಡಿಟ್ಕೊಂಡಿದ್ದೀರೋ, ಯಾವ ನೈವೇದ್ಯ ಪ್ರಸಾದವನ್ನು ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಸ್ವತಃ ನೀವು ನಿಮ್ಮ ಸ್ವಹಸ್ತದಿಂದ ತಯಾರು ಮಾಡಿರ್ತಕ್ಕಂತಹ ನೈವೇದ್ಯ, ಆ ನೈವೇದ್ಯವನ್ನು ತಾಂಬೂಲದ ಸಮೇತ ವಿಳೆದೆಲೆ ಅಡಿಕೆ ತಾಂಬೂಲದ ಸಮೇತ ಒಂದು ನಾಣ್ಯವನ್ನು ಇಟ್ಟು ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ ಅಂತ, ಅಂದರೆ ಒಂದು ಬಂಗಾರದ ವರ್ಣದ ಬಂಗಾರದ ದಕ್ಷಿಣೆ ಅಂತ ಹೇಳ್ತಾರೆ. ಇವತ್ತಿನ ದಕ್ಷಿಣೆ ಏನಿದೆಯೋ ಅದನ್ನು ದೇವರ ಸಮರ್ಪಣೆ ಮಾಡಿ ಅಮ್ಮನವರಿಗೆ ನೈವೇದ್ಯ ಕೊಡ್ತಕ್ಕಂಥದ್ದು. ಓಂ ಪ್ರಾಣಾಯ ಸ್ವಹ ಅಪಾನಾಯ ಸ್ವಹಂ ವ್ಯಾನಾಯ ಸ್ವಹಂ ಉದಾನಾಯ ಸ್ವಹಂ ಸಮಾನಾಯ ಸ್ವಹ ಪಂಚಫಲ ನೈವೇದ್ಯಂ ಸಮರ್ಪಯಾಮಿ. ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ಧ್ವನಿಯಾತೋ, ಹೆಜ್ಜೆಯ ಮೇಲು ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ಧ್ವನಿಯಾತೋ, ಬೆಟ್ಟೆಯಂತೆ ಭಗವತಿಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡಿ ದೇವಿಯ ಉಪಾಸನೆ, ದೇವಿಯ ಆರಾಧನೆ ಸಮಸ್ತರಿಗೂ ಸಹಿತ ಅನುಕೂಲವಾಗುವಂಥ ರೀತಿ ಶ್ರದ್ಧೆಯಿಂದ ಭಕ್ತಿಯಿಂದ ದೇವಿಯ ಪ್ರಾರ್ಥನೆ ಪೂಜಾ ಅನುಷ್ಠಾನ ಆಯಿತು. ಇನ್ನು ಸುಮಂಗಲಿಯರನ್ನು ಮನೆಗೆ ಕಳೆದು ಅವರಿಗಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಅದು ಮತ್ತೊಂದು ವಿಶೇಷ. ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಗುರುಗಳು ನನ್ನನ್ನು ಮೌನವಾಗಿ ಕೂಡಿಸ್ಬಿಟ್ಟಿದ್ರು. ಈಗ ಆಗಲೂ ನನಗೆ ಅವಕಾಶ ಕೊಡ್ತಾರೇನೋ ಅಂತೇಳಿ ಇವತ್ತಿನ ದಿವಸ ವರಮಹಾಲಕ್ಷ್ಮಿ ತಾವೆಲ್ಲರೂ ಕೂಡ ತಾಯಂದರು ಬಹಳ ವಿಶೇಷವಾಗಿ ಅಲಂಕಾರ ಪೂರ್ವಕವಾಗಿ ದೇವಿಗೂ ಕೂಡ ಅದೇ ರೀತಿ ಅಲಂಕಾರವನ್ನು ಮಾಡಿ ಭಗವತಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನೆಲ್ಲ ತಮ್ಮ ವಾಸ್ತುಗೃಹದಲ್ಲಿ ಮಾಡಿದ್ದೀರಾ. ಇವತ್ತಿನ ದಿವಸ ನಾವು ಕೂಡ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ಮಾಡಿದ್ದೇವೆ. ನಿಮ್ಮೆಲ್ಲರಿಗೂ ಕೂಡ ದೇವಿಯ ಸಂಪೂರ್ಣ ಅನುಗ್ರಹ ಸಿಗಲಿ, ವರಮಹಾಲಕ್ಷ್ಮಿಯ ಅನುಗ್ರಹ ಸಿಗಲಿ. ದೇವಿಯ ಸಂಪೂರ್ಣ ಅನುಗ್ರಹದೊಂದಿಗೆ ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ.